ಟೈಪ್ಸ್ ಆಫ್ ಮಾಲ್ವೇರ್ ಆಯಿತು. ಇವಾಗ ಏನು ನೋಡೋಣ, ಟೈಪ್ಸ್ ಆಫ್ ಸೈಬರ್ ಕ್ರೈಮ್ಸ್. ಯಾವ್ಯಾವ ಥರ ಸೈಬರ್ ಕ್ರೈಮ್ಸ್ ಇರುತ್ತೆ. ಓಕೆ, ಮುಂಚೆ ನೋಡಿದ್ವಿ ರೀಸನ್ಸ್, ಬಟ್ ಈಗ ಟೆಕ್ನಿಕಲಿ ಯಾವ ಥರ ನಿಮ್ಮನ್ನ ಮೋಸ ಮಾಡ್ಬೋದು ಅಂತೇಳಿ. ಒಂದು ಫಿಶಿಂಗ್ ಅಂತ ಹೇಳಿದೆ. ಫಿಶಿಂಗ್ ಅಂದ್ರೆ ಏನು, ಮೀನ್ ಹಿಡಿಯೋದ ಅಲ್ಲ. ಸೈಬರ್ ವರ್ಡ್ ಅಲ್ಲಿ ಫಿಶಿಂಗ್ ವರ್ಡ್ ಇಸ್ ಯೂಸ್ಡ್ ಫಾರ್ ವಾಟ್? ಎ ಸೈಬರ್ ಅಟ್ಯಾಕ್ that tricks user into revealing sensitive information through fake emails, messages or website. ಈ ವರ್ಡ್ ಯಾಕೆ ಬಂದಿದೆ ಫಿಶಿಂಗ್? ಯೂಶಲಿ ಫಿಶ್ ಹಿಡಿಯಕ್ಕೆ ಏನ್ ಮಾಡ್ತಾರೆ, ಏನಾದ್ರೂ ಒಂದು ತಿನ್ನಕ್ ಹಾಕ್ತೀರಾ, ಅದಕ್ಕೆ ಫಿಶ್ ಬರುತ್ತೆ, ಅದನ್ನ ಕ್ಯಾಪ್ಚರ್ ಮಾಡ್ತೀರಾ, ಕರೆಕ್ಟಾ? ಅದೇ ತರ ಅಲ್ಲೂ ನಿಮ್ಗೊಂದೇನೋ ಇಮೇಲ್ ಬರುತ್ತೆ, SMS ಬರುತ್ತೆ. ಓಕೆ, ನಿಮಗೆ ಲಾಟ್ರಿ ಸಿಕ್ಕಿದೆ, ಇದು ಕ್ಲಿಕ್ ಮಾಡಿ, ಓಕೆ ಅಂದ್ರೆ ನಿಮ್ಗೆ ಇದು ದುಡ್ಡು ಕೊಡ್ತೀವಿ, ಆ ತರ ಈ ತರ. ಅದು ಬಂದಿದ್ದು ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಸಾಫ್ಟ್ವೇರ್ ಅಲ್ಲಿ ನಿಮ್ದು ಅದು ಏನು ಮಾಲ್ವೇರ್ ಇರುತ್ತೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇನ್ಸ್ಟಾಲ್ ಆಗುತ್ತೆ. ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಫಿಶಿಂಗ್. ನಾವು ಐಡೆಂಟಿಟಿ ಆರ್ ಕ್ರೆಡೆನ್ಷಿಯಲ್ ಥೆಫ್ಟ್. ಓಕೆ, ನಿಮ್ಮ ಯೂಸರ್ ID ಪಾಸ್ವರ್ಡ್ ಅನ್ನ ಸ್ಟೀಲ್ ಮಾಡೋದು. ಸ್ಟೀಲಿಂಗ್ ಇನ್ಫಾರ್ಮೇಶನ್ ಆರ್ ಲಾಗಿನ್ ಇನ್ಫಾರ್ಮೇಶನ್ ಟು ಮಿಸ್ಯೂಸ್ ಸಮ್ವನ್ ಎಲ್ಸಸ್ ಐಡೆಂಟಿಟಿ. ಶೋಲ್ಡರ್ ಸರ್ಫಿಂಗ್ ಅಂತ ಹೇಳಿ ಹೇಳ್ತೇವೆ. ಶೋಲ್ಡರ್ ಸರ್ಫಿಂಗ್ ಅಂದ್ರೆ ಏನು, ನೀವೇನೋ ಇಲ್ಲಿ ಕೂತ್ ಮಾಡ್ತಾ ಇದ್ದಾರೆ ಕೆಲಸ, ಅಥವಾ ಬ್ಯಾಂಕ್ ಅಲ್ಲಿ ಲಾಗಿನ್ ಆಗ್ತೀರಾ, ಪಕ್ಕಕ್ಕೊಬ್ರು ಬಂದಿರುತ್ತೆ, ನಿಂತಿರ್ತಾರೆ, ಅವ್ರು ನಿಮ್ಗನ್ಸಿರುತ್ತೆ ಅವ್ರು ತಮ್ಮ ಕೆಲಸ ಮಾಡ್ತಾರೆ, ಬಟ್ ಈಗ ನೋಡ್ತಾ ಇರ್ತಾರೆ. ಇವ್ರು ನಿಮ್ದು ಯೂಸರ್ ID ಪಾಸ್ವರ್ಡ್ ಟೈಪ್ ಮಾಡ್ಬೇಕಾದ್ರೆ ನೋಡ್ಕೊಂಡ್ರೆ ದೆನ್ ದೇ ಕ್ಯಾನ್ ಮಿಸ್ಯೂಸ್ ಇಸ್. ಸೊ ಸೀಕ್ರೆಟ್ಲಿ ಅಬ್ಸರ್ವಿಂಗ್ ಸಮ್ವನ್ಸ್ ಸ್ಕ್ರೀನ್ ಆರ್ ಕೀಪ್ಯಾಡ್ ಟು ಸ್ಟೀಲ್ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್. ಆದಷ್ಟು ಯಾರೇ ಇರಲಿ, ಫ್ರೆಂಡ್ಸ್ ಇರಲಿ, ಬೇರೆ ಯಾರೋ ಇರಲಿ, ನೀವು ಎಲ್ಲಾದರೂ ಪಬ್ಲಿಕ್ ಪ್ಲೇಸಲ್ಲಿ ಕೂತು ಯೂಸ್ ಮಾಡ್ತಾ ಇದ್ರೆ, ಓಕೆ, ಬೇರೆದವ್ರು ನೀವು ನೋಡ್ಲಿಕ್ಕೆ ಹೋಗ್ಬೇಡಿ. ಯಾರಾದರೂ ನೋಡ್ತಾ ಇದ್ರೆ ಕೇರ್ಫುಲ್ ಆಗಿರಿ. ದಿಸ್ ಇಸ್ ಅ ಬೇಸಿಕ್ ಡಿಜಿಟಲ್ ಹೈಜೀನ್. ಬೇರೆದವರು ಟೈಪ್ ಮಾಡಬೇಕಾದ್ರೆ ಅವ್ರ ಯೂಸರ್ ID ಪಾಸ್ವರ್ಡ್ ಓದು ನೋಡಬಾರ್ದು. ರೈಟ್, ದಟ್ ಹ್ಯಾಸ್ ಟು ಬಿ ಸೀಕ್ರೆಟ್. ನೆಕ್ಸ್ಟ್ ಇಸ್ ಸ್ಪೂಫಿಂಗ್. ಓಕೆ, ಫೇಕಿಂಗ್ ಎನ್ ಐಡೆಂಟಿಟಿ ಸಚ್ ಆಸ್ ಇಮೇಲ್, ಫೋನ್ ನಂಬರ್, ವೆಬ್ಸೈಟ್ ಟು ಡಿಸೀವ್ ಯೂಸರ್ಸ್. ಅಂದ್ರೆ ನಿಮಗೆ ಸಿಮಿಲರ್ ಇರೋ ತರ ಯೂಸರ್ ID ಅಥವಾ ಪಾಸ್ವರ್ಡ್ ಬರುತ್ತೆ. ಫಾರ್ ಎಕ್ಸಾಂಪಲ್, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಏನಾದ್ರು ಒಂದು ಚೆನ್ನಮ್ಮದಲ್ಲಿ CHA ಬದಲಿ CHE ಹಾಕಿರ್ತಾರೆ. ನೀವು ಓದ್ಬೇಕಾದ್ರೆ ದಿಸ್ ಇಸ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂತ ಅನ್ಸುತ್ತೆ, ಬಟ್ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಆ ಇಮೇಲ್ ID RCU ಬರ್ತಿಲ್ಲ, ಬೇರೆ ಯಾರೋ ಕಳಿಸಿರ್ತಾರೆ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಸ್ಪೂಫಿಂಗ್. ಓಕೆ, ದೆನ್ ಇಂಪರ್ಸೋನೇಷನ್. ಬೇರೆದವ್ರ ತರ ಆಕ್ಟ್ ಮಾಡೋದು. ಪ್ರಿಟೆಂಡಿಂಗ್ ಟು ಬಿ ಅನದರ್ ಪರ್ಸನ್ ಆರ್ ಅಥಾರಿಟಿ ಟು ಗೇನ್ ಟ್ರಸ್ಟ್ ಆರ್ ಕಮಿಟ್ ಫ್ರಾಡ್. ಓಕೆ, ಇದನ್ನ ಮಾಡಿ ಏನ್ ಮಾಡ್ತಾರೆ, ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ. ಅಂದ್ರೆ an online scam where fraudsters falsely claim legal action to extort money. ಓಕೆ, ಅಂದ್ರೆ ನಾನು CBI ಆಫೀಸರ್ ಇದ್ದೀನಿ, ಇನ್ಕಮ್ ಟ್ಯಾಕ್ಸ್ ರೇಡ್ ಆಗ್ತಾ ಇದೀವಿ, ಎಷ್ಟು ಸಾವಿರ ಬಂದಿರುತ್ತೆ, ನಿಮ್ಮ ಮೊಬೈಲ್ ನಂಬರು ಏನೋ ಒಂದು ಫ್ರಾಡುಲೆಂಟ್ ಆಕ್ಟಿವಿಟಿ ಯೂಸ್ ಆಗಿದೆ. ಅವಾಗ ಆ ಮನುಷ್ಯ ಹೆದರ್ಕೊಂಡು ಇಲ್ಲ ನೀವು ಹೇಳಿದಾಗ ಮಾಡ್ತೀವಿ ಅಂತ ಅನ್ಕೊಂಡ್ರೆ, ಓಕೆ, ಅದು ನಿಮ್ಗೆ ಇರುವ ಮನೆಯನ್ನೆಲ್ಲ ಅವ್ರು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ವಾಟ್ ಯು ಶುಡ್ ಬಿ ಅವೇರ್. ಯಾರು ನಿಮ್ಗೆ ಕಾಲ್ ಮಾಡಿ, ವಿಡಿಯೋ ಕಾಲ್ ಮಾಡಿ, ನಾನು ಆಫೀಸರ್ ಇದ್ದೀನಿ, ಇದು ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳಲ್ಲ. RBI ಏನು ಇದಕ್ಕೆ ಸಾಕಷ್ಟು ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ, ಜಾಗರೂಕ ಬನು ಅಂತ ಹೇಳಿ. ಈ ತರ ಯಾವ್ದಾದ್ರು ನಿಮ್ಗೆ ಕಾಲ್ ಬಂದ್ರೆ, ಇಮೇಲ್ ಬಂದ್ರೆ ಹೆದರ್ಬೇಡಿ. ಏನೇ ಇಶ್ಯೂ ಇದ್ರೆ ಸೈಬರ್ ಕ್ರೈಮ್ ರಿಪೋರ್ಟ್ ಮಾಡಿ. ರಿಪೋರ್ಟ್ ಹೇಗೆ ಮಾಡೋದು ಆಮೇಲೆ ಸ್ಲೈಡ್ ಅಲ್ಲಿ ನೋಡುವ. ಸೊ ದಿಸ್ ಡಿಜಿಟಲ್ ಅರೆಸ್ಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಓಕೆ, ಅಪ್ಲಿಕೇಶನ್ ಫ್ರಾಡ್ಸ್ ಅಂದ್ರೆ ಫ್ರಾಡುಲೆಂಟ್ ಆಕ್ಟಿವಿಟೀಸ್ ಕ್ಯಾರಿಡ್ ಔಟ್ ಥ್ರೂ ಫೇಕ್ ಆರ್ ಮೆಲಿಷಿಯಸ್ ಮೊಬೈಲ್ ಅಪ್ಲಿಕೇಶನ್ ಇರುತ್ತೆ, ಬಟ್ ಫೇಕ್ ಇರುತ್ತೆ. ಅದೇ ತರ ಕಾಣಿಸೋಗಿರುತ್ತೆ, ಬ್ಯಾಂಕ್ ತರಾನೇ ಇದು, ಬ್ಯಾಂಕ್ ಜೆನ್ಯೂನ್ ಅಂತ ಹೇಳಿ. ಬಟ್ ನಿಮ್ಗೇನೋ ಫಾರ್ ಎಕ್ಸಾಂಪಲ್ ವಿದೌಟ್ ವೆರಿಫಿಕೇಶನ್ ಲೋನ್ ಕೊಡ್ತೀವಿ ಅಂತ ಹೇಳ್ತಾರೆ. ಓಕೆ, ಲೋನ್ ಸಿಗತ್ತೆ, ಓಕೆ, ದುಡ್ಡು ಸಿಗ್ಬೋದು, ಸಿಗದೆ ಇರ್ಬೋದು. ಆಮೇಲೆ ಅದರಿಂದ ಅದೇನು ಟರ್ಮ್ಸ್ ಅಂಡ್ ಕಂಡೀಷನ್ ಓದಿರಲ್ಲ, ನಿಮ್ಮ ಮನೆಗೆ ಬಂದು ಕೊಡ್ಬೋದು ಅವರು. ರೈಟ್, ಇಲ್ಲಿ ಬ್ಯಾಂಕ್ ಅಲ್ಲಿ ತಗೊಂಡ್ರೆ, ಲೋನ್ ತಗೊಂಡ್ರೆ ನಿಮ್ಗೆ ಮೇ ಬಿ 5%, 8%, 10% ಈ ತರ ನಿಮಗೆ ಲೋನ್ ಸಿಗ್ಬೋದು. ಬಟ್ ಅದರಲ್ಲಿ 20%, 30% ತಿಂಗಳಿಗೆ ಇರ್ಬೋದು ಅಲ್ವಾ. ದೆನ್ ಯು ವಿಲ್ ನಾಟ್ ಬಿ ಏಬಲ್ ಟು ಪೇ ಇಟ್. ಸೊ ಡೋಂಟ್ ಬಿ ವಿಕ್ಟಿಮ್ ಫಾರ್ ಸಚ್ ಫ್ರಾಡ್ಸ್. ಮತ್ತೆ ಯಾವ ತರ ಇರುತ್ತೆ ಟೈಪ್ಸ್ ಆಫ್ ಸೈಬರ್ ಕ್ರೈಮ್? ಮಿಸ್ಇನ್ಫಾರ್ಮೇಶನ್ ಆರ್ ಡಿಸ್ಇನ್ಫಾರ್ಮೇಶನ್. ಶೇರಿಂಗ್ ಫಾಲ್ಸ್ ಇನ್ಫಾರ್ಮೇಶನ್ ಡೆಲಿಬರೇಟ್ಲಿ ಆರ್ ಅನ್ಇಂಟೆನ್ಷನಲಿ ಟು ಮಿಸ್ಲೀಡ್ ಪೀಪಲ್. ಫೇಕ್ ಮೆಸೇಜ್ ಕಳಿಸ್ತಾ ಇರ್ತೇವಲ್ಲ, ಇವೆಲ್ಲ ಫೇಕ್ ಮೆಸೇಜು, ಡೀಪ್ ಫೇಕ್ಸು, ಫೇಕ್ ವೆಬ್ಸೈಟು, ದೀಸ್ ಆರ್ ಆಲ್ ವಾಟ್ ಈಸ್ ದೇರ್ ಇಂಟೆನ್ಷನ್? ಏನೋ ಸೊಸೈಟಿಯಲ್ಲಿ ಅನ್ವಾಂಟೆಡ್ ಥಿಂಗ್ಸ್ ನ ಮಾಡೋದು, ರೈಟಿಂಗ್ ಇರ್ಬೋದು, ರೈಟ್. ಫ್ಯಾಬ್ರಿಕೇಟೆಡ್ ಮೆಸೇಜಸ್ ಆರ್ ನ್ಯೂಸ್ ಕ್ರಿಯೇಟೆಡ್ ಟು ಸ್ಪ್ರೆಡ್ ಪ್ಯಾನಿಕ್, ಮ್ಯಾನಿಪುಲೇಟ್ ಆಪ್ಷನ್ಸ್. ಓಕೆ, ಡೀಪ್ ಫೇಕ್ಸ್ ಅನ್ನು ಯು ವುಡ್ ಹ್ಯಾವ್ ಆಲ್ರೆಡಿ ಕಮ್ ಅಕ್ರಾಸ್. AI ಜನರೇಟೆಡ್ ಫೇಕ್ ವಿಡಿಯೋ ಇರುತ್ತೆ. ನಿಮ್ಗೆ ಅನ್ಸುತ್ತೆ ಯಾರೋ ಒಂದು ರೆಪ್ಯೂಟೆಡ್ ಮನುಷ್ಯ ಹೇಳ್ತಾ ಇದ್ದಾರೆ, ಓಕೆ ಈ ಸ್ಟಾಕ್ ಅಲ್ಲಿ ಇಷ್ಟು ಇನ್ವೆಸ್ಟ್ ಮಾಡಿ,
ನೀವು ಕೇಳ್ತಾರ ದ್ಯಾಟ್ ಇಸ್ ಅ ರೆಪ್ಯೂಟೆಡ್ ಪರ್ಸನ್, ಸೊ ಐ ಶುಡ್ ಲಿಸನ್ ಟು ದೆಮ್. ಬಟ್ ಆಕ್ಚುಲಿ ಅದು AI ನಿಂದ ಜನರೇಟೆಡ್ ಇರುತ್ತೆ, ಅವ್ರ ಆ ಒರಿಜಿನಲ್ ಮನುಷ್ಯ ಇರಲ್ಲ. ನೀವು ಅವ್ರ ಮಾತು ಕೇಳಿ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿದ್ರಿ ಅಥವಾ ದುಡ್ಡು ಕಳಿಸಿದ್ರಿ, ಓಕೆ, ಯು ವಿಲ್ ಬಿ ಅ ವಿಕ್ಟಿಮ್. ಸಿಮಿಲರ್ಲಿ ಫೇಕ್ ವೆಬ್ಸೈಟ್, ಫ್ರಾಡುಲೆಂಟ್ ವೆಬ್ಸೈಟ್ ಡಿಸೈನ್ ಟು ಲುಕ್ ಜೆನ್ಯೂನ್ ಟು ಸ್ಟೀಲ್ ಯೂಸರ್ ಇನ್ಫಾರ್ಮೇಶನ್. ಅಂದ್ರೆ ಯಾವುದು ನೀವು ಶಾಪಿಂಗ್ ಮಾಡ್ತಾ ಇರ್ತೀರ, ಆ ಶಾಪಿಂಗ್ ಮಾಡ್ತಾ ಏನೋ ಸೈಟ್ ಇರುತ್ತೆ, ಆಫರ್ ಇದೆ ಈ ಸೈಟ್ ಅಲ್ಲಿ ನಿಮ್ಗೆ ಇಮೇಲ್ ಬಂತು, ರೈಟ್, ಅದನ್ನ ಕ್ಲಿಕ್ ಮಾಡ್ತೀರಾ, ಅದೇ ತರ ಕಾಣಿಸುತ್ತೆ ಎಲ್ಲ. ವೆಬ್ಸೈಟ್ ಅನ್ನ ಈಸಿಲಿ ಕಾಪಿ ಮಾಡೋದು. ಬೇರೆ ಸಾಫ್ಟ್ವೇರ್ ಇದೆ, ಈ ವೆಬ್ಸೈಟ್ ತರ ಈ ವೆಬ್ಸೈಟ್ ಮಾಡೋದು, ಜಸ್ಟ್ ಒಂದೇನೋ ಸ್ಪೆಲ್ಲಿಂಗ್ ಒಂದು ಲೆಟರ್ ಚೇಂಜ್ ಇರುತ್ತೆ, ಅದು ಅಷ್ಟು ನೀವು ಲಕ್ಷ ಕೊಡಲ್ಲ. ದೆನ್ ಯು ವಿಲ್ ಲಾಗಿನ್, ಯು ವಿಲ್ ಗಿವ್ ಆಲ್ ಯುವರ್ ಯೂಸರ್ ID ಪಾಸ್ವರ್ಡ್ ಎಲ್ಲ, ದೆನ್ ಯು ವಿಲ್ ಲೂಸ್ ಮನಿ, ರೈಟ್. ಸಮ್ ಮೋರ್ ಟೈಪ್ಸ್ ಆಫ್ ಫ್ರಾಡ್ಸ್. ಓಕೆ, ಫೈನಾನ್ಷಿಯಲ್ ಫ್ರಾಡ್ ಯಾವ್ಯಾವ ತರ ಆಗ್ಬೋದು ಅಂತ ಹೇಳಿ, ಹೆಸರು ನೆನ್ಪಿಟ್ಕೊಳಿಕ್ ಆಗ್ಲಿಲ್ಲ ಅಂದ್ರು ಯಾವ ತರ ಆಗ್ತದೆ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಅದು ಯಾವಾಗಾದ್ರೂ ಆದ್ರೆ ಅದನ್ನ ನೀವು ತಡೆಗಟ್ಟಬಹುದು. OTP ಫ್ರಾಡ್ಸ್, ರೈಟ್, ಯು ಆರ್ ಯೂಶಲಿ ಅವೇರ್. OTP ಫ್ರಾಡ್ಸ್ ಅಂದ್ರೆ ಸ್ಕ್ಯಾಮ್ಸ್ ವೇರ್ ಅಟ್ಯಾಕರ್ಸ್ ಟ್ರಿಕ್ ವಿಕ್ಟಿಮ್ಸ್ ಇಂಟು ಶೇರಿಂಗ್ ಒನ್ ಟೈಮ್ ಪಾಸ್ವರ್ಡ್. ಬೇಗನೆ OTP ಕಳಿಸಿದೀವಿ, ಶೇರ್ ಮಾಡಿ, ಇಲ್ಲಾಂದ್ರೆ ನಿಮ್ಮ ಅಕೌಂಟ್ ಲಾಕ್ ಆಗುತ್ತೆ. ದಟ್ ಈಸ್ ಒನ್ ಕಾಮನ್ OTP ಫ್ರಾಡ್. ವ್ಯಾಲೆಟ್ ಫ್ರಾಡ್ಸ್, ಈಗೆಲ್ಲಾನು ನಾವು ಫೋನ್ ಪೇ, ರೈಟ್, ಪೇಟಿಎಂ ಎಲ್ಲ ಯೂಸ್ ಮಾಡ್ತಾ ಇದೀವಿ. ಸೊ ಅದರಲ್ಲಿ ಆಗುವ ಎಲ್ಲ ಏನಾದ್ರು ಫ್ರಾಡ್ ಇದ್ರೆ ಅದಕ್ಕೆ ವ್ಯಾಲೆಟ್ ಫ್ರಾಡ್ಸ್ ಅಂತ ಹೇಳ್ತೀವಿ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಫ್ರಾಡ್ಸ್, ಇಲ್ಲಿಗಲ್ ಯೂಸ್ ಆಫ್ ಕಾರ್ಡ್ ಡೀಟೇಲ್ಸ್ ಟು ಮೇಕ್ ಅನ್ಅಥರೈಸ್ಡ್ ಟ್ರಾನ್ಸಾಕ್ಷನ್ಸ್. ಓಕೆ, ನೀವು ಯಾರಿಗಾದ್ರೂ ಕ್ರೆಡಿಟ್ ಕಾರ್ಡ್ ಕೊಡೋದಿದ್ರೆ ಇಟ್ಸ್ ಬೆಟರ್ ಯು ಸ್ವೈಪ್ ಇಟ್, ರೈಟ್, ಅಥವಾ ನಿಮ್ಮ ಮುಂದೆನೆ ಅದಕ್ಕೆ ಪಾಸ್ವರ್ಡ್ ಹಾಕಿ. ಹೋಟೆಲ್ಗೆ ಹೋಗಿ ಕ್ರೆಡಿಟ್ ಕಾರ್ಡ್ ಕೊಟ್ಟು ನಿಮ್ಮ ಪಾಸ್ವರ್ಡ್ ಅವ್ರಿಗೆ ಟೈಪ್ ಮಾಡಕ್ ಹೇಳಿದ್ರೆ ಇಟ್ ಕ್ಯಾನ್ ಬಿ ಈಸಿಲಿ ಮಿಸ್ಯೂಸ್. ಅವಾಗ ಏನೋ ಅದೆಷ್ಟು ಟ್ರಾನ್ಸಾಕ್ಷನ್ ಇರುತ್ತೆ, 1000 ಇದ್ರೆ 1000 ಆಗಿರುತ್ತೆ. ಆಮೇಲೆ ಅವ್ರು ಅದು ನೋಟ್ ಡೌನ್ ಮಾಡಿ ಇಟ್ಕೊಂಡಿದ್ರೆ ಆಫ್ಟರ್ 1 ವೀಕ್ ಯು ಮೇ ಲೂಸ್ ಆಲ್ ದ ಮನಿ, ರೈಟ್. ಡೋಂಟ್ ಶೇರ್ ಯುವರ್ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್, CVV ಪಿನ್ ಅದು ಯಾರ ಹತ್ರನೂ ಶೇರ್ ಮಾಡಬಾರ್ದು. Then QR code related frauds, scams where malicious QR codes are used to steal money. Okay, QR code ಕಳಿಸಿರ್ತಾರೆ, ಇದು ಸ್ಕ್ಯಾನ್ ಮಾಡಿ ವಿ ವಿಲ್ ಟ್ರಾನ್ಸ್ಫರ್ ದಿಸ್ ಮಚ್ ಪ್ರೈಸ್ ಮನಿ ಟು ಯು ಅಂತ ಹೇಳಿ ನೀವು ಸ್ಕ್ಯಾನ್ ಮಾಡಿದ್ರೆ ಅದು ಆಕ್ಚುಲಿ ನಿಮ್ಮ ಅಕೌಂಟಿಗೆ ಬರಲ್ಲ, ನಿಮ್ಮ ಅಕೌಂಟ್ ಇಂದ ಹೋಗಿರುತ್ತೆ. ದಟ್ ಈಸ್ ವಾಟ್ QR code related. ಸೊ e-commerce frauds, online shopping scams involving fake sellers, products or payment links. ಬಹಳಷ್ಟು ಜನ ಫೇಕ್ ಸೆಲ್ಲರ್ ಇರ್ಬೋದು, ಎಲ್ಲಾನು ವೆರಿಫೈ ಆಗಿರಲ್ಲ. ಯಾವುದೋ ವೆಬ್ಸೈಟ್ ಅಲ್ಲಿ 100% ಆಫ್ ಇದೆ, ಒಂದಕ್ಕೊಂದು ಫ್ರೀ ಇದೆ, ಸಮಥಿಂಗ್ ಆಕ್ವರ್ಡ್. ನಿಮ್ಗೆ ಯಾವಾಗಾದ್ರೂ ಅನ್ಸಿದೆ ಇಷ್ಟು ಫ್ರೀ ಹೇಗೆ ಸಿಗ್ತಾ ಇದೆ, ಇಷ್ಟು ಹೇಗೆ ಸುಲಭ ಇದೆ, 100 ರೂಪೀಸ್ ಐಟಮ್ ಯಾರೋ 10 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ಖುಷಿಯಾಗಿ ತಗೊಳಕ್ ಹೋಗ್ಬಾರ್ದು. ಫಸ್ಟ್ ಥಿಂಗ್, ಅಷ್ಟಿದೆ ಅಂತಂದ್ರೆ ದ್ಯಾಟ್ ಶುಡ್ ಬಿ ರೆಡ್ ಅಲರ್ಟ್, ಏನೋ ಇದರಲ್ಲಿ ಪ್ರಾಬ್ಲಮ್ ಇರ್ಬೋದು. ಸೊ ಯು ಶುಡ್ ಬಿ ಎನ್ಶೂರಿಂಗ್ ದಟ್ ಇಟ್ ಇಸ್ ಕಮಿಂಗ್ ಫ್ರಮ್ ಎ ಜೆನ್ಯೂನ್ ಮರ್ಚೆಂಟ್ ಅಂತ ಹೇಳಿ. ಅದೇ ತರ ಸಿಮ್ ಸ್ವಾಪ್ ಫ್ರಾಡ್ಸ್, ಫ್ರಾಡ್ ವೇರ್ ಎ ವಿಕ್ಟಿಮ್ಸ್ ಮೊಬೈಲ್ ನಂಬರ್ ಇಸ್ ಟ್ರಾನ್ಸ್ಫರ್ ಟು ಅನದರ್ ಫ್ರಾಡ್ಸ್ಟರ್ಸ್ ಸಿಮ್ ಕಾರ್ಡ್. ನಿಮ್ ನಂಬರ್ ಇದೆ, ಬಟ್ ಆ ಹ್ಯಾಕರ್ದು ಅವನು ತನ್ನ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಏನಾಗುತ್ತೆ, ಎಲ್ಲ OTP ಅವನ ಮೊಬೈಲ್ಗೆ ಹೋಗ್ಬಿಡತ್ತೆ. ಸೊ ಇದು ಹೇಗೆ ಮಾಡ್ಬೋದು, ನಿಮ್ ನಂಬರ್ನ ಬೇರೆ ನಂಬರ್ ಟ್ರಾನ್ಸ್ಫರ್ ಮಾಡೋಕ್ಕೆ ಮೇ ಬಿ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ ಎಲ್ಲೋ ಕೊಟ್ಟಿರ್ತೀರ, ಎಲ್ಲೋ ಜೆರಾಕ್ಸ್ ಅಂಗಡಿಯಲ್ಲಿ ಇರುತ್ತೆ, ಆ ಆಧಾರ್ನ ತೆಗೆದುಕೊಂಡು ಅವ್ರ ಒರಿಜಿನಲ್ ಅಂತ ಹೇಳಿ ತೋರಿಸಿ ಮೊಬೈಲ್ ನಂಬರ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್. ದೆನ್ ಸಿಮ್ ಕ್ಲೋನಿಂಗ್, ಕ್ರಿಯೇಟಿಂಗ್ ಅ ಡೂಪ್ಲಿಕೇಟ್ ಸಿಮ್ ಕಾರ್ಡ್ ಟು ಇಂಟರ್ಸೆಪ್ಟ್ ಕಾಲ್ಸ್ ಅಂಡ್ ಮೆಸೇಜಸ್. ಮೇಲಿಂದ್ರಲ್ಲಿ ಸಿಮ್ ಸ್ವಾಪ್ ಅಲ್ಲಿ, ಸಿಮ್ ಕ್ಲೋನಿಂಗ್ ಅಲ್ಲಿ ಡಿಫ್ರೆನ್ಸ್ ಇದೆ. ಸೊ ಕ್ಲೋನಿಂಗ್ ಅಂದ್ರೆ ಸೇಮ್ ಸಿಮ್ ಕಾರ್ಡ್ ನಿಮ್ಮ ಹತ್ರನೇ ಇರುತ್ತೆ, ಬಟ್ ಇದನ್ನ ಕ್ಲೋನ್ ಮಾಡ್ತಾರೆ, ಅಂದ್ರೆ ಇನ್ನೊಂದು ಕಾಪಿ ಮಾಡ್ತಾರೆ. ಸೊ ನೀವು ಬರೋ ಕಾಲು ಮೆಸೇಜಸ್ ಎಲ್ಲ ಇಲ್ಲಿ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಸಿಮ್ ಕ್ಲೋನಿಂಗ್. Then demat or depository frauds, fraudulent activities involving unauthorized access to stock trading. ಸ್ಟಾಕ್ ಗೊತ್ತಿರ್ಬೋದು ನಿಮಗೆ, ಸ್ಟಾಕ್ ಟ್ರೇಡಿಂಗ್ ಅಲ್ಲಿ ಆಗೋ ಎಲ್ಲ ಫ್ರಾಡಿಗೆ ನಾವು ಡಿಮ್ಯಾಟ್ ಅಥವಾ ಡಿಪಾಸಿಟರಿ ಫ್ರಾಡ್ಸ್ ಅಂತೀವಿ. ಕ್ರಿಪ್ಟೋ ಕರೆನ್ಸಿ, ಓಕೆ, ಕ್ರಿಪ್ಟೋ ಕರೆನ್ಸಿ ಐ ಹೋಪ್ ಯು ಆಲ್ ಆರ್ ಅವೇರ್. ಓಕೆ, ಸ್ಕ್ಯಾಮ್ಸ್ ಇನ್ವಾಲ್ವಿಂಗ್ ಫೇಕ್ ಕ್ರಿಪ್ಟೋ ಇನ್ವೆಸ್ಟ್ಮೆಂಟ್ಸ್ ಆರ್ ಅನ್ಅಥರೈಸ್ಡ್ ಡಿಜಿಟಲ್ ಕರೆನ್ಸಿ ಟ್ರಾನ್ಸಾಕ್ಷನ್. ಯೂಶುವಲಿ ಹ್ಯಾಕಿಂಗ್ ಅಥವಾ ಇದು ಡಾರ್ಕ್ ವೆಬ್ ಅಂತ ಏನ್ ನೋಡಿದ್ವಲ್ಲ ಅದರಲ್ಲಿ ಯೂಸ್ ಆಗೋದು ಕ್ರಿಪ್ಟೋ ಕರೆನ್ಸಿ ಯೂಸ್ ಮಾಡ್ತಾರೆ. ಯಾಕಂದ್ರೆ ನೀವು ಬ್ಯಾಂಕ್ ಇಂದ ಈ ಅಕೌಂಟಿಗೆ ದುಡ್ಡು ಕಳಿಸಿ ಅಂದ್ರೆ ಆ ಬ್ಯಾಂಕ್ ಯಾರ್ದಿದೆ, ಅಕೌಂಟ್ ಯಾರ್ದಿದೆ ಈಸಿಲಿ ಟ್ರೇಸ್ ಮಾಡ್ಬೋದು. ಬಟ್ ಕ್ರಿಪ್ಟೋ ಕರೆನ್ಸಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟ್ರೇಸ್. ಅದಕ್ಕೆ ಹ್ಯಾಕರ್ ಯಾವಾಗ ನಮ್ಗೆ ಇಷ್ಟು ಕ್ರಿಪ್ಟೋ ಕರೆನ್ಸಿ ಕಳಿಸಿ ಅಂತ ಹೇಳ್ತಾರೆ. ಅಥವಾ ಈವನ್ ಜೆನ್ಯೂನ್ ಆಗಿ ನೀವು ಕ್ರಿಪ್ಟೋ ಕರೆನ್ಸಿ ಪರ್ಚೇಸ್ ಮಾಡಕ್ ಹೋದ್ರು ಅದರಲ್ಲಿ ಆಗೋ ಫ್ರಾಡ್, ಇದೆಲ್ಲ ಕ್ರಿಪ್ಟೋ ಕರೆನ್ಸಿ ಫ್ರಾಡ್ ಅಲ್ಲಿ ಬರುತ್ತೆ. ಓಕೆ, ದೆನ್ ನೆಕ್ಸ್ಟ್ ಈಸ್ ಮ್ಯಾನ್ ಇನ್ ದ ಮಿಡಲ್.
ಓಕೆ, ಅಂದ್ರೆ ಒಂದು ಮನುಷ್ಯ ಇಬ್ಬರಲ್ಲಿ ಒಂದು ಯಾವುದೋ ನಡಬರ್ಕ್ ಮನುಷ್ಯ ಇರೋದು, ಮ್ಯಾನ್ ಇನ್ ದ ಮಿಡಲ್. ಓಕೆ, ಅನ್ ಅಟ್ಯಾಕ್ ವೇರ್ ಅ ಹ್ಯಾಕರ್ ಸೀಕ್ರೆಟ್ಲಿ ಇಂಟರ್ಸೆಪ್ಟ್ ದ ಕಮ್ಯುನಿಕೇಶನ್ ಬಿಟ್ವೀನ್ ಟೂ ಪಾರ್ಟೀಸ್. ನೀವು ಒಬ್ರು ನಿಮ್ಮ ಫ್ರೆಂಡಿಗೆ ಮೆಸೇಜ್ ಕಳಿಸ್ತಾ ಇದ್ದೀರಾ, ಬಟ್ ಇಲ್ಲಿ ನಡಬರ್ಕೆ ಯಾರೋ ಅದನ್ನ ಏನ್ ಮೆಸೇಜ್ ಕಳಿಸಿದಿರಾ ಅಂತ ನೋಡೋದು. ರೈಟ್, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಮ್ಯಾನ್ ಇನ್ ದ ಮಿಡ್ಲ್ ಅಟ್ಯಾಕ್. ಒಂದು ಎಕ್ಸಾಂಪಲ್ ಇದಕ್ಕೆ ಜ್ಯೂಸ್ ಜಾಕಿಂಗ್ ಅಂತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಡೇಟಾ ಥೆಫ್ಟ್ ಆರ್ ಮಾಲ್ವೇರ್ ಇನ್ಸ್ಟಾಲೇಷನ್ ಥ್ರೂ ಕಾಂಪ್ರಮೈಸ್ಡ್ ಪಬ್ಲಿಕ್ ಚಾರ್ಜಿಂಗ್ ಪೋರ್ಟ್ಸ್. ನೀವೆಲ್ಲ ಹೋಗ್ತೀರಾ, ರೈಲ್ವೆ ಸ್ಟೇಷನ್ಗೆ ಹೋಗ್ತೀರಾ ಅಥವಾ ಏರ್ಪೋರ್ಟು ಎಲ್ಲಾದರೂ, ಅಲ್ಲಿ USB ಚಾರ್ಜರ್ ಇರುತ್ತೆ. ನೀವು ಹೋಗಿ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಚಾರ್ಜಿಂಗಿಗೆ ಅಥವಾ C-ಟೈಪ್ ಇರುತ್ತೆ, ಅಲ್ಲಿ ಹೋಗಿ ಚಾರ್ಜಿಂಗ್ ಹಾಕ್ತೀರಾ. ನಿಮ್ಗೆ ಅನಿಸ್ತಾ ಇದೆ ಓನ್ಲಿ ಚಾರ್ಜಿಂಗ್ ಆಗ್ತಾ ಇದೆ ಅಂತ ಹೇಳಿ. ಬಟ್ ಅದೇನಾದ್ರೂ ಕಾಂಪ್ರಮೈಸ್ ಇದ್ರೆ ಅವರು ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಮೊಬೈಲ್ ಇರೋ ಡೇಟಾನೆಲ್ಲ ಕಾಪಿ ಮಾಡ್ಕೋಬಹುದು. ಇದಕ್ಕೆ ಜ್ಯೂಸ್ ಜಾಕಿಂಗ್ ಅಂತಾರೆ. ಸೊ ಯೂಶ್ವಲಿ ಇದನ್ನ ಪ್ರಿವೆಂಟ್ ಮಾಡಕ್ಕೇನು ಪರ್ಮಿಷನ್ ಕೇಳಿರುತ್ತೆ. ಚಾರ್ಜಿಂಗ್ ಹಚ್ಚಿದ್ರೆ ಓನ್ಲಿ ಅಲೋ ಚಾರ್ಜ್, ಓಕೆ, ಚಾರ್ಜಿಂಗ್ ಆಗೋದು, ಡೇಟಾ ಎಕ್ಸಸ್ ಕೊಡಬಾರ್ದು. ಇದನ್ನೆಲ್ಲ ನಾವು ಸೆಟ್ಟಿಂಗ್ ಅಲ್ಲಿ ಚೇಂಜ್ ಮಾಡ್ಕೊಂಡಿರ್ಬೇಕು. ಸೊ ಎನಿವೆ, ಮ್ಯಾನ್ ಇನ್ ದ ಮಿಡ್ಲ್ ಅಟ್ಯಾಕ್ ಅಂದ್ರೆ ದಿಸ್ ಇಸ್ ದ ಅಟ್ಯಾಕ್. ನಿಮ್ಗೆ ಗೊತ್ತೂ ಆಗಲ್ಲ ಅದು. ಈಗ ಒಂದು ಇಮೇಲ್ ಕಳಿಸ್ತಾ ಇದ್ದೀರಾ, ನೀವು ಯಾರಿಗೋ ಒಂದು ಇಮೇಲ್ ಕಳಿಸಿದಿರಾ, ಓಕೆ, ಬಟ್ ಹೋಗ್ಬೇಕಾದ್ರೆ ವೈಫೈ ಇರುತ್ತೆ, ರೂಟರ್ ಇರುತ್ತೆ, ಏನು ಇಂಟರ್ನೆಟ್ ಯೂಸ್ ಮಾಡುತ್ತಿಲ್ಲ, ಅಲ್ಲಿಂದ ಆ ಇನ್ಫಾರ್ಮೇಶನ್ ಸ್ಟೀಲ್ ಮಾಡೋದು. ದಟ್ ಈಸ್ MIM ಅಥವಾ ಮ್ಯಾನ್ ಇನ್ ದ ಮಿಡ್ಲ್ ಅಟ್ಯಾಕ್ ಅಂತೀವಿ. ಸೋಷಿಯಲ್ ಮೀಡಿಯಾ ಕ್ರೈಮ್. ಸೋಷಿಯಲ್ ಮೀಡಿಯಾ ಥ್ರೂ ಯಾವ್ಯಾವ ತರ ಕ್ರೈಮ್ ಆಗ್ಬೋದು, ರೈಟ್? ಸೈಬರ್ ಸ್ಟಾಕಿಂಗ್ ಅಂತೀವಿ. ರಿಪೀಟೆಡ್ ಆನ್ಲೈನ್ ಹ್ಯಾರಾಸ್ಮೆಂಟ್ ಆರ್ ಮಾನಿಟರಿಂಗ್ that causes fear or distress. ರೈಟ್, ರಿಪೀಟೆಡ್ ಏನಾದರೂ ತುಂಬಾ ಚಿಡಾಯಿಸೋದು ಯಾರಿಗಾದ್ರೆ ಆನ್ಲೈನ್ದಲ್ಲಿ, ಅಥವಾ ನಿಮ್ಗೆ ಫಿಯರ್ ಆಗುತ್ತೆ, ಡಿಸ್ಟ್ರೆಸ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಸೈಬರ್ ಸ್ಟಾಕಿಂಗ್. ಸೈಬರ್ ಬುಲ್ಲಿಂಗ್, ಸಿಮಿಲರ್ ಥಿಂಗ್, ಹರಾಶಿಂಗ್ ಆರ್ ಥ್ರೆಟ್ನಿಂಗ್ ಸಮ್ವನ್ ಯೂಸಿಂಗ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್. ಹಾಗೆ ಮಾಡಬೇಡ, ಹೀಗೆ ಮಾಡು, ಹಾಗೆ ಮಾಡಬೇಕು, ಅಥವಾ ಇಷ್ಟು ದುಡ್ಡು ಕೊಡು, ಇದೇನೇ ಹರಾಶ್ ಮಾಡೋದಿರುತ್ತಲ್ಲ, ದಿಸ್ ಇಸ್ ಆಲ್ ಕಾಲ್ಡ್ ಸೈಬರ್ ಬುಲ್ಲಿಂಗ್. ಸೆಕ್ಸ್ಟಿಂಗ್, ಸೆಂಡಿಂಗ್ ಆರ್ ರಿಸೀವಿಂಗ್ ಸೆಕ್ಷುಯಲಿ ಎಕ್ಸ್ಪ್ಲಿಸಿಟ್ ಮೆಸೇಜಸ್ ಆರ್ ಇಮೇಜಸ್ ಡಿಜಿಟಲಿ. ಒಬ್ಬರಿಂದ ಇನ್ನೊಬ್ರು ಕಳಿಸಿದ್ರೆ ದಿಸ್ ಇಸ್ ಅ ಸೈಬರ್ ಕ್ರೈಮ್. ಇದನ್ನ ರಿಪೋರ್ಟ್ ಮಾಡಿದ್ರೆ ಯು ಕ್ಯಾನ್ ಗೆಟ್ ಅರೆಸ್ಟೆಡ್. ಸೊ ಅವಾಯ್ಡ್ ಡೂಯಿಂಗ್ ಸಚ್ ಥಿಂಗ್ಸ್. ದೆನ್ ಕಮ್ಸ್ ಹನಿ ಟ್ರ್ಯಾಪಿಂಗ್. ಓಕೆ, ಯು ಮಟ್ ಹ್ಯಾವ್ ಹರ್ಡ್ ದಿಸ್ ಹನಿ ಟ್ರ್ಯಾಪಿಂಗ್. ಎಲ್ಲೋ ಪೊಲಿಟಿಷಿಯನ್ ಹನಿ ಟ್ರ್ಯಾಪ್ ಆದ್ರು, ಅಥವಾ ಮಿಲಿಟರಿ ಹನಿ ಟ್ರ್ಯಾಪ್, ಮಿಲಿಟರಿ ಪರ್ಸನ್ ಮೂವಿಯಲ್ಲಿ ನೋಡಿರ್ಬೋದು. ಎಸ್ಪಿಯನಾಜ್ ಅಂತ ಹೇಳಿ ಮುಂಚೆ ಓದಿದ್ವಲ್ಲ. ಸೊ ಲ್ಯೂರಿಂಗ್ ಸಮ್ ಒನ್ ಇನ್ ಟು ರಿಲೇಶನ್ಶಿಪ್ ಆರ್ ಟ್ರ್ಯಾಪ್ ಫಾರ್ ಬ್ಲ್ಯಾಕ್ ಮೇಲ್ ಆರ್ ಎಕ್ಸ್ಪ್ಲಾಯಿಟೇಷನ್. ಪರ್ಪಸ್ ಏನಿರುತ್ತೆ, ಎಸ್ಪಿಯನಾಜ್ ಮಾಡಕ್ಕೆ, ಬೇಹುಗಾರಿಕೆ. ರೈಟ್, ಮುಂಚೆ ರಿಲೇಶನ್ಶಿಪ್ ಬಿಲ್ಡ್ ಮಾಡಿ, ಓಕೆ, ನಾವು ಅವ್ರ ಜೊತೆ ಇದ್ದು ಆಮೇಲೆ ಅವರಿಂದ ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಟ್ ಮಾಡೋದು. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಹನಿ ಟ್ರ್ಯಾಪಿಂಗ್. ಸಿಮಿಲರ್ಲಿ ಸೆಕ್ಸ್ಟಾರ್ಷನ್, ಬ್ಲ್ಯಾಕ್ ಮೇಲಿಂಗ್ ಸಮ್ವನ್ ಯೂಸಿಂಗ್ ಇಂಟಿಮೇಟ್ ಇಮೇಜಸ್ ಆರ್ ವಿಡಿಯೋಸ್. ಓಕೆ, ನೀವು ಮುಂಚೆ ಫ್ರೆಂಡ್ಸ್ ಇರ್ಬೋದು ಅಥವಾ ನಿಮ್ಮ ಇಂಟಿಮೇಟ್ ಇಮೇಜಸ್ ಇರ್ಬೋದು, ಅದನ್ನ ಶೇರ್ ಮಾಡಿದ್ರೆ ಆಮೇಲೆ ಅದನ್ನ ಬ್ರೇಕಪ್ ಆದ್ಮೇಲೆ ಯೂಸ್ ಮಾಡ್ಕೊಳ್ತಾರೆ ಅಲ್ವಾ. ಸೊ ಈ ತರ, ಅಥವಾ ನಿಮ್ದು ಏದು ಪರ್ಸನಲ್ ಇಮೇಜಸ್ ಇರ್ಬೋದು, ಏನಿದ್ರು ಅವಾಯ್ಡ್ ಶೇರಿಂಗ್. ದಿಸ್ ದ ಬೆಸ್ಟ್ ವೇ. ಯಾಕಂದ್ರೆ ಈ ತರ ಬಹಳಷ್ಟು ಆಗಿದೆ. ಅವರು ನಮ್ದೆಲ್ಲ ಇಮೇಜ್ ಇದಾಗತ್ತೆ ಅಂತ ಹೇಳಿ ಫಸ್ಟ್ ದುಡ್ಡು ಕೊಡ್ತಾರೆ. ಯಾರು ಅಟ್ಯಾಕರ್ ಇರುತ್ತಾರಲ್ಲ, ಅವ್ರಿಗೆ ಎಷ್ಟು ದುಡ್ಡು ಕೊಟ್ಟರು ಸಮಾಧಾನ ಇರಲ್ಲ. ಮೆನಿ ಪೀಪಲ್ ಡೈ ಬಿಕಾಸ್ ಆಫ್ ದಿಸ್ ಆಲ್ಸೋ. ಸೊ ಫಸ್ಟ್ ಇನ್ಸಿಡೆಂಟ್ ಯಾರಾದ್ರೂ ಇಂಥದ್ದು ಕೇಳಿದರೆ ರೆಡ್ ಅಲರ್ಟ್ ಶುಡ್ ಕಮ್ and then you should report it to whomever. Okay, ಇಲ್ಲ ಅಂಥವ್ರ ಜೊತೆ ರಿಲೇಷನ್ ಇಟ್ಕೊಳ್ಳೋದು ನಾಟ್ ಅ ಗುಡ್ ಐಡಿಯಾ. ಓಕೆ, ಲಾಸ್ಟ್ಲಿ ಟ್ರೋಲಿಂಗ್. ಪಾಸಿಟಿವ್, ಅಫೆನ್ಸಿವ್ ಆರ್ ಪ್ರೊವೋಕೇಟಿವ್ ಕಂಟೆಂಟ್ ಆನ್ಲೈನ್ ಟು ಡಿಸ್ಟರ್ಬ್ ಅದರ್ಸ್. ಓಕೆ, ಟ್ರೋಲ್ ಮಾಡೋದು ಅಂತಾರಲ್ಲ, ಟ್ರೋಲ್ ಆರ್ಮಿ, ಟ್ರೋಲ್ ಮಾಡೋದು. ಓಕೆ, ಓಕೆ, ವಿತ್ ದ ಇಂಟೆನ್ಷನ್ ಟು ಡಿಸ್ಟರ್ಬ್ ಬೇರೆದವ್ರನ್ನ, ಅದಕ್ಕೆ ನಾವು ಟ್ರೋಲಿಂಗ್ ಅಂತೇವೆ. ರೈಟ್, ದೆನ್ ಒನ್ ಮೋರ್ ಟೈಪ್ ಇಸ್ ಮಾರ್ಫಿಂಗ್. ಓಕೆ, ಆವಾಗ ಇಮೇಜಸ್ ಬಗ್ಗೆ ಮಾತಾಡಿದ್ವಿ. ಡಿಜಿಟಲಿ ಆಲ್ಟರಿಂಗ್ ಇಮೇಜಸ್ ಟು ಕ್ರಿಯೇಟ್ ಅ ಫೇಕ್ ಆರ್ ಮಿಸ್ಲೀಡಿಂಗ್ ಕಂಟೆಂಟ್. ಸೊ ಮಾರ್ಫ್ ಮಾಡೋದು, ಚೇಂಜ್ ಮಾಡೋದು, ಬದಲಾಯಿಸೋದು. ಓಕೆ, ರಿವೆಂಜ್ ಪೋರ್ನೋಗ್ರಫಿ ಅದರಲ್ಲಿ ಬರುತ್ತೆ. ಶೇರಿಂಗ್ ಇಂಟಿಮೇಟ್ ಇಮೇಜಸ್ ಆರ್ ವಿಡಿಯೋಸ್ ವಿದೌಟ್ ಕನ್ಸೆಂಟ್ ಟು ಹಾರ್ಮ್ ಸಮ್ವನ್. ಓಕೆ, ಸೊ ಮುಖ ಮಾತ್ರ ನಿಮ್ದಿರುತ್ತೆ, ಬೇರೆ ಎಲ್ಲ ಬಾಡಿ ಪಾರ್ಟ್ ಬೇರೆದವ್ರದ್ದು ಯೂಸ್ ಮಾಡಿರ್ತಾರೆ. ದಟ್ ಈಸ್ ಟೈಪ್ ಆಫ್ ಮಾರ್ಫಿಂಗ್. ಓಕೆ, ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ ಇನ್ ದ ಆನ್ಲೈನ್. ಯಾವುದಾದ್ರೂ ಈ ತರ ಆದರೆ ದಯವಿಟ್ಟು ಅವ್ರಿಗೆ ದುಡ್ಡು ಕೊಡಕ್ ಹೋಗಿ ಇದು ಮಾಡಬೇಡ ಅಂತಂದ್ರೆ ಆಗಲ್ಲ. ಇವತ್ತು ದುಡ್ಡು ಕೊಡ್ತೀರಿ ಹಾ ಅಂತಾರೆ, ಮತ್ತೆ ಸಮ್ ಟೈಮ್ ಅಗೇನ್ ದೇ ವಿಲ್ ಡೂ ಇಟ್. ಸೊ ಎನಿ ಸಚ್ ಥಿಂಗ್ ಹ್ಯಾಪನ್, ಯು ಹ್ಯಾವ್ ಟು ರಿಪೋರ್ಟ್ ಇಟ್. ಓಕೆ, ದೆನ್ ಗ್ರೂಮಿಂಗ್, ಮ್ಯಾನಿಪ್ಯುಲೇಟಿಂಗ್ ಅ ಪರ್ಸನ್, ಆಫನ್ ಎ ಮೈನರ್, ಓಕೆ, ಫಾರ್ ಅ ಎಕ್ಸ್ಪ್ಲಾಯಿಟೇಷನ್ ಆರ್ ಅಬ್ಯೂಸ್ ಆನ್ಲೈನ್. ಓಕೆ, ಮೈನರ್ಸ್ ಯಾರು ಇರುತ್ತಾರೆ ಅವ್ರಿಗೆ ಮ್ಯಾನಿಪುಲೇಟ್ ಮಾಡೋದಕ್ಕೆ ಗ್ರೂಮಿಂಗ್ ಅಂತೀವಿ. ಸೊ ದಟ್ ದೇ ಕ್ಯಾನ್ ಎಕ್ಸ್ಪ್ಲಾಯ್ಟ್ ದೆಮ್, ಫೈನಾನ್ಷಿಯಲಿ ಇರ್ಬೋದು, ಅದರ್ವೈಸ್ ಇರ್ಬೋದು, ಮಿಸ್ಯೂಸ್ ಮಾಡೋದಕ್ಕೆ ಗ್ರೂಮಿಂಗ್ ಅಂತೀವಿ.
Dangerous game challenges, a harmful online challenges that encourage risky or life threatening acts. ಬಹಳಷ್ಟು ಕಡೆ ಕೇಳಿರ್ಬೋದು ನ್ಯೂಸ್ ಅಲ್ಲಿ, ಈ ಗೇಮ್ ಅಲ್ಲಿ ಈ ತರ ಚಾಲೆಂಜ್ ಇತ್ತು, ಯಾರೋ ಕೈ ಕೊಯ್ಕೊಂಡ್ರು, ರೈಟ್, ಎಲ್ಲಿದು ಜಂಪ್ ಮಾಡಿದ್ರು, ಮೆನಿ ಪೀಪಲ್ ಹ್ಯಾವ್ ಲಾಸ್ಟ್ ಲೈಫ್ಸ್. ದಯವಿಟ್ಟು ಈ ತರ ಗೇಮ್ಸ್ ಇಂದ ದೂರ ಇರ್ಬೇಕು ನಾವು, ಯಾಕಂದ್ರೆ ಅವ್ರ ಇಂಟೆನ್ಷನ್ ಇಸ್ ಟು ಕ್ರಿಯೇಟ್ ಎ ಹೆವಾಕ್. ಓಕೆ, ಸೊ ಯು ಶುಡ್ ನಾಟ್ ಫಾಲ್ ಇನ್ ಟು ಸಚ್ ಟ್ರಾಪ್ಸ್. ದೆನ್ remote access application, software that allows someone to control another device remotely, sometimes misused or for fraud purpose, right? ನನ್ನ ಲ್ಯಾಪ್ಟಾಪ್ ಇಂದ ನಿಮ್ ಲ್ಯಾಪ್ಟಾಪ್ ನ ಕಂಟ್ರೋಲ್ ಮಾಡಿ I can misuse. That is what is called remote application. Then next is matrimonial frauds, scams where fraudsters exploit online marriage platforms for financial gain. Okay, ಲಾಗಿನ್ ಆಗಿ ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿ ದೆನ್ ಯು ಕ್ಯಾನ್ ಮಿಸ್ಯೂಸ್ ದಟ್. ಮೆಟ್ರಿಮೋನಿಯಲ್ ಸೈಟ್ ಅಲ್ಲಿ ಏನೇನು ಫ್ರಾಡ್ ಆಗುತ್ತೆ, ಫಾಲ್ ಅಂಡರ್ ದಿಸ್. ದೆನ್ ಕರಿಯರ್ ಫ್ರಾಡ್ಸ್, ಫೇಕ್ ಜಾಬ್ ಆಫರ್ಸ್ ಆರ್ ಎಂಪ್ಲಾಯ್ಮೆಂಟ್ ಸ್ಕ್ಯಾಮ್ಸ್ ಏಮ್ಡ್ ಅಟ್ ಸ್ಟೀಲಿಂಗ್ ಮನಿ ಆರ್ ಪರ್ಸನಲ್ ಡೇಟಾ. ಅಂತಂತಂದ್ರೆ ನಿಮ್ಗೆ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದೀವಿ, ಸ್ಯಾಲ್ರಿ ಇದೆ ಅಂತೇಳಿ ಇದರಲ್ಲಿ ನಿಮ್ದೆಲ್ಲ ಡೇಟಾ ಅಪ್ಲೋಡ್ ಮಾಡಿ, ಆಧಾರ್ ಕಾರ್ಡ್ ಕೊಡಿ, ಪ್ಯಾನ್ ಕಾರ್ಡ್ ಕೊಡಿ, ಅದು ಇದು ಎಲ್ಲ ಡೀಟೇಲ್ ಏನೇನು ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಟ್ ಮಾಡಿ ಮಿಸ್ಯೂಸ್ ಮಾಡೋದಿಲ್ಲ, ಕರಿಯರ್ ಫ್ರಾಡ್ ಅಂತ ಹೇಳಿ. ಓಕೆ, ಸೊ ಇದೆಲ್ಲ ಬೇರೆ ಬೇರೆ ತರ ಮಾಡೋ ಫ್ರಾಡ್. ಸೊ ವಾಟ್ ಯು ಶುಡ್ ಹ್ಯಾವ್, ಈ ತರ ಆಗ್ತಿದ್ರೆ ಇದು ಒಂದು ಸೈಬರ್ ಕ್ರೈಮ್ ಇದೆ, ಐ ಶುಡ್ ಬಿ ಅವೇರ್ ಅನ್ನೋದು ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ಓಕೆ, ಸೊ ಇವಾಗ ಏನೇನ್ ತರ ಇರುತ್ತೆ ಎಲ್ಲ ನೋಡಿದ್ವಿ. ಈಗ ವೈ ಡು ಪೀಪಲ್ ಫಾಲ್ ವಿಕ್ಟಿಮ್ ಟು ಅ ಸೈಬರ್ ಕ್ರೈಮ್? ಓಕೆ, ಏಕ್ ಆಗ್ತಾರೆ? ಓಕೆ, ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅದನ್ನ ಆಗೋದನ್ನ ತಡೆಗಟ್ಟಬಹುದು. Okay, ignorance. First reason is ignorance. Lack of awareness about cyber threats and security practices make people easy targets for scams and attacks. We are all lucky today we are having this session. ನಿಮಗೆ ಸೈಬರ್ ಅಟ್ಯಾಕ್ ಯಾವ್ಯಾವ ತರ ಇರುತ್ತೆ, ಸೈಬರ್ ಕ್ರೈಮ್ ಏನು ಅಂತ ಅವೇರ್ನೆಸ್ ಬಂದಿದೆ. ಬಟ್ ಬಹಳಷ್ಟು ಜನಕ್ಕೆ ಈ ಅವೇರ್ನೆಸ್ ಇರಲ್ಲ, ರೈಟ್? ಅವ್ರಿಗೇನೋ ಎಲ್ಲೋ ಒಂದು ದುಡ್ಡು ಸಿಗ್ತಾ ಇದೆ, ಮೆಸೇಜ್ ಬಂದಿದೆ, ಕ್ಲಿಕ್ ಮಾಡ್ತಾರೆ, ದುಡ್ಡು ಹೋಗ್ಬಿಡುತ್ತೆ. ಇದು ಇಗ್ನೋರೆನ್ಸ್. ಓಕೆ, ಇರ್ಲಿಲ್ಲ ಅಂತಂದ್ರೆ ಯು ಕ್ಯಾನ್ ಸೇಫ್ ಗಾರ್ಡ್ ಯುವರ್ ಸೆಲ್ಫ್ ಅಲ್ವಾ. ಫಸ್ಟ್ ಒನ್ ಇಸ್ ಇಗ್ನೋರೆನ್ಸ್. ಆಮೇಲೆ ಟ್ರಸ್ಟಿಂಗ್ ಸ್ಟ್ರೇಂಜರ್ಸ್, ಬ್ಲೈಂಡ್ಲಿ ಬಿಲೀವಿಂಗ್ ಅನ್ನೋನ್ ಪೀಪಲ್ ಆನ್ಲೈನ್ ಕ್ಯಾನ್ ಲೀಡ್ ಟು ಶೇರಿಂಗ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಆರ್ ಮನಿ ವಿತ್ ದ ಫ್ರಾಡ್ಸ್ಟರ್ಸ್. ಅನ್ನೋನ್ ಯಾರಾದರೂ ಇದ್ರೆ ಆನ್ಲೈನ್ ದಲ್ಲಿ ಫ್ರೆಂಡ್ ಆಗಿದ್ದಾರೆ, ಯು ಡೋಂಟ್ ನೋ ವಾಟ್ ಆರ್ ದೇರ್ ಇಂಟೆನ್ಷನ್ಸ್, ರೈಟ್? ನೀವು ಕಾಲೇಜ್ನಲ್ಲಿ ಫಿಸಿಕಲಿ ಮೀಟ್ ಆಗಿದ್ದೀರಾ, ಗೊತ್ತಿದ್ದಾರೆ, ಇನ್ ಪರ್ಸನ್ ಮೀಟ್ ಆಗಿದಾರ, ಗೊತ್ತಿದೆ ಇವರು ಅವ್ರ ಜೊತೆ ಆನ್ಲೈನ್ ಏನಾದ್ರು ನೀವು ಇನ್ಫಾರ್ಮೇಶನ್ ಶೇರ್ ಮಾಡಿದ್ರೆ ಡಿಫ್ರೆಂಟ್ ಸ್ಟೋರಿ. ಬಟ್ ಯಾರೋ ಆನ್ಲೈನ್ ನಲ್ಲೇ ಫ್ರೆಂಡ್ ಆಗಿದ್ದಾರೆ, ರೈಟ್? ದೆನ್ ಯು ಆರ್ ಶೇರಿಂಗ್ ಪರ್ಸನಲ್ ಇನ್ಫಾರ್ಮೇಶನ್, ಕ್ಯಾನ್ ಬಿ ಡೆಫಿನೆಟ್ಲಿ ಮಿಸ್ಯೂಸ್ಡ್. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಟು ಟ್ರಸ್ಟ್ ಸ್ಟ್ರೇಂಜರ್ಸ್ ಅಲ್ವಾ. ನೆಕ್ಸ್ಟ್, ಅಂಡರ್ ಎಸ್ಟಿಮೇಟಿಂಗ್ ದ ರಿಸ್ಕ್, ಅಸ್ಯೂಮಿಂಗ್ ಇಟ್ ವೋಂಟ್ ಹ್ಯಾಪನ್ ಟು ಮಿ. ಯೂಶುವಲಿ ಇವಾಗ ಹೇಳ್ಬೇಕಾದ್ರೆ ಇದು ಇರುತ್ತೆ, ಬಟ್ ದಿಸ್ ವಿಲ್ ನಾಟ್ ಹ್ಯಾಪನ್ ಟು ಮಿ, ಇದೇನು ಅಟಿಟ್ಯೂಡ್ ಇರುತ್ತಲ್ಲ, ದಿಸ್ ವಿಲ್ ನಾಟ್ ಹ್ಯಾಪನ್ ಟು ಮಿ. ಎಷ್ಟೋ ಈವನ್ ರೋಡಲ್ಲಿ ಹೋಗ್ಬೇಕಾದ್ರೂ ನಾವು ಆಕ್ಸಿಡೆಂಟ್ ಯಾರೋ ಬೇರೆದವ್ರಿಗಾಗತ್ತೆ, ನಮಗಾಗಲ್ಲ. ಸೊ ನಾವು ಕೇರ್ಲೆಸ್ ಡ್ರೈವ್ ಮಾಡಿದ್ರೆ ನಮಗೂ ಒಂದಿನ ಆಗುತ್ತೆ. ಸಿಮಿಲರ್ಲಿ ಹಿಯರ್ ಆಲ್ಸೋ ಇಟ್ ವೋಂಟ್ ಹ್ಯಾಪನ್ ಟು ಮಿ ಅಂತ ಅಟಿಟ್ಯೂಡ್ ಇದ್ರೆ ಒಂದಿಲ್ಲ ಒಂದಿನ ನಮಗೂ ಆಗುತ್ತೆ, ಅನ್ಲೆಸ್ ಯು ಪ್ರಾಕ್ಟೀಸ್ ಆಲ್ ಸೇಫ್ ಹ್ಯಾಬಿಟ್ಸ್. ಓಕೆ, ಆಫನ್ assuming it won't happen to me often results in careless online behavior and weak security practice. ನಾವು ಮುಂಚೆ ಹೇಳಿದ್ವಿ ಪಾಸ್ವರ್ಡ್ ಸ್ಟ್ರಾಂಗ್ ಇರಬೇಕು, ಈ ತರ ನನ್ನ ಅಕೌಂಟಲ್ಲಿ ಅಷ್ಟು ದುಡ್ಡಿಲ್ಲ, ನನ್ನ ಅಕೌಂಟ್ ಯಾರು ಹ್ಯಾಕ್ ಮಾಡ್ತಾರೆ ಅಂತ ಅದು ಈಸಿ ಗೆಸ್ ಮಾಡೋ ಪಾಸ್ವರ್ಡ್ ಇಟ್ರೆ ಯು ವಿಲ್ ಬಿ ಹ್ಯಾಕ್ಡ್. ಒಂದಿಲ್ಲ ಒಂಥರ ನಾಟ್ ಓನ್ಲಿ ದುಡ್ಡು, ಐ ಆಲ್ರೆಡಿ ಟೋಲ್ಡ್ ಸೋಷಿಯಲ್ ಆಗಿರ್ಬೋದು, ಯು ಕ್ಯಾನ್ ಬಿ ಹ್ಯಾರಾಸ್ಡ್ ಇನ್ ಮೆನಿ ವೇಸ್. ಸೊ ಡೋಂಟ್ ಹ್ಯಾವ್ ದಿಸ್ ಕೇರ್ಲೆಸ್ ಅಟಿಟ್ಯೂಡ್. ಓಕೆ, ಸೊ ಲಾಸ್ಟ್ಲಿ ಇವಾಗ ಏನ್ ನೋಡುದು, ಡಿಜಿಟಲ್ ಹೈಜೀನ್ ಅಲ್ಲಿ ಟಿಪ್ಸ್ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಒಂದಿಷ್ಟು ಟಿಪ್ಸ್ ನೋಡುವ, ಏನೇನು ನಾವು ಯಾವ ತರ ಇರಬೇಕು ಅಂತ ಹೇಳಿ. ಡಿಜಿಟಲ್ ಹೈಜೀನ್ ಟಿಪ್ಸ್. ಓಕೆ, ಇಟ್ ಈಸ್ ಎಸೆನ್ಷಿಯಲ್ ಟು ಅಡಾಪ್ಟ್ ರಿಗರಸ್ ಝೀರೋ ಟ್ರಸ್ಟ್ ಅಪ್ರೋಚ್. ಆಲ್ರೆಡಿ ವಿ ಡಿಸ್ಕಸ್ಡ್. ಯಾರನ್ನು ಯಾವ ಸಿಸ್ಟಮ್ ಅನ್ನು ಟ್ರಸ್ಟ್ ಮಾಡಬೇಡಿ, ಯಾಕೆ ಅಂತ ನೀವು ಕ್ವಶನ್ ಮಾಡಬೇಕು. ಓಕೆ, ಡಿಜಿಟಲ್ ಟ್ರಸ್ಟ್ ಅಂದ್ರೆ ಡಿಜಿಟಲ್ ಏರಾದಲ್ಲಿ ಝೀರೋ ಟ್ರಸ್ಟ್ ಅಪ್ರೋಚ್ ಇರಬೇಕು, ವಿಚ್ ಇನ್ಕ್ಲೂಡ್ಸ್ ಕೀಪಿಂಗ್ ದ ಪ್ರೈವಸಿ ಸೆಟ್ಟಿಂಗ್ ಆಫ್ ಆಲ್ ಡಿವೈಸಸ್ ಅಂಡ್ ಆಪ್ಸ್ ಸ್ಟ್ರಿಂಜೆಂಟ್. ಅಂತಂದ್ರೆ ನೀವು ಯಾವುದೋ ಆಪ್ ಅನ್ನು ಡೌನ್ಲೋಡ್ ಮಾಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್, ಅದರಲ್ಲಿ ಸೆಟ್ಟಿಂಗ್ಸ್ ನಲ್ಲಿ ನೀವು ಅದಕ್ಕೆ ಏನೇನು ಎಕ್ಸಸ್ ಇದೆ ಅಂತ ಯು ಶುಡ್ ಬಿ ಕೇರ್ಫುಲ್. ಯಾವ ಆಪ್ ಅನ್ನು
ಅದಕ್ಕೆ ಬೇಡ ಆಗಿದ್ದನ್ನ ಕೊಡಬಾರ್ದು. ಗೂಗಲ್ ಮ್ಯಾಪ್ ಇದೆ ಫಾರ್ ಎಕ್ಸಾಂಪಲ್, ಅವ್ರು ಅದಕ್ಕೆ ಲೊಕೇಶನ್ ಆಕ್ಸೆಸ್ ಕೊಡ್ತಾ ಇದ್ದೀರಾ, ಮೇಕ್ಸ್ ಸೆನ್ಸ್. ಬಟ್ ಬೇರೆ ಇನ್ನೊಂದು ಯಾವುದೋ ಆ್ಯಪ್ ಇದೆ, ಅದಕ್ಕೆ ಲೊಕೇಶನ್ಗೆ ಏನು ರಿಲೇಷನ್ ಇರಲ್ಲ, ಅದಕ್ಕೆ ಲೊಕೇಶನ್ ಆಕ್ಸೆಸ್ ಕೊಟ್ಟರೆ ಇಟ್ ಕ್ಯಾನ್ ಟ್ರ್ಯಾಕ್ ವೇರ್ ಯು ಆರ್, ಇಟ್ ಕ್ಯಾನ್ ಬಿ ಮಿಸ್ಯೂಸ್ಡ್. ಆ ಥರ ಯಾವ ಆ್ಯಪಿಗೆ ಏನು ನೆಸೆಸಿಟಿ ಇದೆ ಅದನ್ನ ಮಾತ್ರ ಪರ್ಮಿಷನ್ ಕೊಡಿ. Okay, then install all important utilities on your digital devices such as antivirus software, firewalls, VPNs wherever applicable. ಇದನ್ನ ಯೂಸ್ ಮಾಡ್ಕೋಬೇಕು ನೀವು. ಇದಿಲ್ಲ ಅಂತಂದ್ರೆ you will fall prey one or the other day. Okay, procure all important utilities from authorized sources or authorized app stores only. ಓಕೆ, ನೀವು ಆ್ಯಪ್ ಡೌನ್ಲೋಡ್ ಮಾಡ್ಬೋದು, ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ತಾ ಇದ್ದೀರಾ, ಯಾರು ಆಥರೈಸ್ ಇರುತ್ತೆ ಅವರಿಂದ ಮಾತ್ರ ಡೌನ್ಲೋಡ್ ಮಾಡಬೇಕು. ಓಕೆ, ಈಗ ಮೈಕ್ರೋಸಾಫ್ಟ್ದು ಯಾವುದೋ ಒಂದು ಸಾಫ್ಟ್ವೇರ್ ಮಾಡ್ತಾ ಇದ್ದೀರಾ, ಮೈಕ್ರೋಸಾಫ್ಟ್ ಸೈಟಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ 1000 ರುಪೀಸ್ಗಿದೆ, ಬೇರೆ ಇನ್ನೊಂದು ಯಾವುದೋ ಸೈಟಲ್ಲಿ ಗೊತ್ತಿರಲಾರದು ಓಕೆ 100 ರುಪೀಸ್ಗಿದೆ, 900 ರುಪೀಸ್ ಉಳಿತಾ ಇದೆ ಅಂತ ಅನ್ನೊಂದು ಸೋರ್ಸಿಗೆ ಹೋಗಿ ಡೌನ್ಲೋಡ್ ಮಾಡಿದರೆ ಯು ವಿಲ್ ಫಾಲ್ ಪ್ರೆ. ಓಕೆ, ಅದು ಲಾಂಗ್ ಟರ್ಮ್ ಅಲ್ಲಿ ಇಟ್ ವಿಲ್ ಬಿ ಅಫೆಕ್ಟಿಂಗ್ ಯು. ಅದಕ್ಕೆ ಆಥರೈಸ್ ಸಾಫ್ಟ್ವೇರ್ ಯಾರಿರುತ್ತೆ, ಓಕೆ, ಮೈಕ್ರೋಸಾಫ್ಟ್ ಸಾಫ್ಟ್ವೇರ್ ಇದ್ರೆ ಮೈಕ್ರೋಸಾಫ್ಟ್ ವೆಬ್ಸೈಟ್ಗೆ ಹೋಗಿ ಅಲ್ಲಿದೆ ಡೌನ್ಲೋಡ್ ಮಾಡಿ, McAfee ಆಂಟಿವೈರಸ್ ಇದ್ರೆ ಅಲ್ಲಿದೆ ಹೋಗಿ ಡೌನ್ಲೋಡ್ ಮಾಡಿ, ಆ ಥರ. ಓಕೆ, ನೆಕ್ಸ್ಟ್ ಈಸ್ ಯೂಸ್ ವೆಲ್ ಡಿಸೈನ್ಡ್ ಪಾಸ್ವರ್ಡ್ಸ್ ಫಾರ್ ಯುವರ್ ಅಕೌಂಟ್ಸ್, ಡಿಫ್ರೆಂಟ್ ಫಾರ್ ಈಚ್ ಅಕೌಂಟ್, ಆರ್ ಯೂಸ್ ಪಾಸ್ವರ್ಡ್ ಮ್ಯಾನೇಜರ್. ವಿ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ಹೇಗೆ ಬೇರೆ ಬೇರೆ ಇರಬೇಕು, ಕಾಂಪ್ಲೆಕ್ಸ್ ಇರಬೇಕು, ಯಾರೋ ಗೆಸ್ ಮಾಡೋ ಥರ ಇರಬಾರ್ದು. ಆಲ್ಸೋ ಆಲ್ಟರ್ನೇಟಿವ್ಲಿ ಯು ಕ್ಯಾನ್ ಯೂಸ್ ಹಾರ್ಡ್ವೇರ್ ಕೀಸ್, ಅಂದರೆ ಹಾರ್ಡ್ವೇರ್ ಬರುತ್ತೆ, ಆದರೆ ಪಾಸ್ವರ್ಡ್ ಹಾಕಿದರೆ ಲೈಕ್ ಸೆಕೆಂಡ್ ಫ್ಯಾಕ್ಟರ್ OTP ಇರ್ಬೋದು, ಆ ಥರ ಅದರಲ್ಲಿ ಬರೋ ನಂಬರ್ ಹಾಕಿದರೆ ಮಾತ್ರ ಅಕೌಂಟ್ ಓಪನ್ ಆಗುತ್ತೆ. ಸೊ ಇದಕ್ಕೆ ಸಾಫ್ಟ್ವೇರು ಆ ಥರ ಇರಬೇಕಾಗತ್ತೆ. ಎವ್ರಿ ಸಾಫ್ಟ್ವೇರ್ ಆರ್ ಎವ್ರಿ ವೆಬ್ಸೈಟ್ ಡಸ್ ನಾಟ್ ಅಲೋ, ಬಟ್ ದಿಸ್ ಈಸ್ ಅನದರ್ ಆಪ್ಷನ್. ದೆನ್ change all your passwords every month or use a password manager utility. Password manager utility ಅಂದ್ರೆ ಅದು ಪಾಸ್ವರ್ಡ್ ಅನ್ನ ಎನ್ಕ್ರಿಪ್ಟ್ ಮಾಡುತ್ತೆ. ಅದು ನೀವು ಏನು ಪಾಸ್ವರ್ಡ್ ಹಾಕ್ತಾ ಇದ್ರೆ ಗೊತ್ತಿಲ್ಲ, ನೀವು ಲಾಗಿನ್ ಆದ್ರೆ then it will manage all the passwords. Either you can use such genuine softwares or frequently change ಮಾಡಿ. ಯಾಕಂದ್ರೆ ಏನೋ ಹೇಗೋ ಆಗಿ ನಿಮ್ಮ ಪಾಸ್ವರ್ಡ್ ಲೀಕ್ ಆಗಿಬಿಟ್ಟಿದೆ ಅಂತಂದ್ರೆ ಅಟ್ ಲೀಸ್ಟ್ ನೀವು ಚೇಂಜ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಆ ಹ್ಯಾಕರ್ ಯೂಸ್ ಮಾಡಕ್ ಹೋದ್ರೆ ವರ್ಕ್ ಆಗಲ್ಲ. ರೈಟ್, ಎವ್ರಿ ಮಂತ್ ಮಾಡ್ತಿರೋ, ಒನ್ಸ್ ಇನ್ 3 months ಮಾಡ್ತಿರೋ, ಅಥವಾ ಎವ್ರಿ ವೀಕ್ ಮಾಡ್ತಿರೋ, ಡಿಪೆಂಡಿಂಗ್ ಆನ್ ದ ಸೆನ್ಸಿಟಿವಿಟಿ ಅಂಡ್ ಅಪ್ ಟು ಯು, ಬಟ್ ಫ್ರೀಕ್ವೆಂಟ್ಲಿ ಯು ಶುಡ್ ಚೇಂಜ್ ಇಟ್. ರೆಗ್ಯುಲರ್ಲಿ ಅಪ್ಡೇಟ್ ಆಲ್ ದ ಸಾಫ್ಟ್ವೇರ್ಸ್. ರೈಟ್, ಸೆಕ್ಯೂರಿಟಿ ಲೂಪ್ ಹೋಲ್ ಇರುತ್ತೆ, ಅದನ್ನು ಫಿಕ್ಸ್ ಮಾಡಿರ್ತಾರೆ, ಸೊ ಸಾಫ್ಟ್ವೇರ್ ಅನ್ನ ಅಪ್ಡೇಟ್ ಮಾಡ್ತಾ ಇರಬೇಕು ಯಾವಾಗಲೂ. ಸ್ವಿಚ್ ಆಫ್ ದ ಇಂಟರ್ನೆಟ್ ಲೊಕೇಶನ್ ಕ್ಯಾಮ್ರಾ ವೆನ್ ನಾಟ್ ಇನ್ ಯೂಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಐ ವಿಲ್ ಟೆಲ್ ಯು ವೈ ಆಲ್ಸೋ. ನಿಮ್ ರಾತ್ರಿ ಮಲಗುವಾಗ ಫಾರ್ ಎಕ್ಸಾಂಪಲ್ ಇಂಟರ್ನೆಟ್ ಅನ್ನ ಬಂದ್ ಮಾಡಿ, ಲೊಕೇಶನ್ ಸರ್ವಿಸ್, ಓಕೆ, ಅಂಡ್ ಕ್ಯಾಮ್ರಾ. ಈಗ ಹ್ಯಾಕರ್ ನಿಮ್ನ ಮೊಬೈಲ್ ಹ್ಯಾಕ್ ಮಾಡಿದ್ರೆ ದೇ ಕ್ಯಾನ್ ಸ್ವಿಚ್ ಆನ್ ಯುವರ್ ಕ್ಯಾಮ್ರಾ, ದೇ ಕ್ಯಾನ್ ಸ್ವಿಚ್ ಆನ್ ಯುವರ್ ಓಕೆ ಮೈಕ್ರೋಫೋನ್ ಎನಿ ಟೈಮ್. ಅಂದ್ರೆ ನೀವು ಮನೆಯಲ್ಲಿ ಏನೇನು ಮಾತಾಡ್ತಾ ಇದ್ದೀರಾ ಅದೆಲ್ಲ ಅವ್ರು ರೆಕಾರ್ಡಿಂಗ್ ಕೇಳ್ಕೋಬಹುದು. ನಿಮ್ಗೆ ಗೊತ್ತಾಗಲ್ಲ, ಫ್ರಂಟ್ ಅಲ್ಲಿ ಏನು ಕಾಣಿಸಲ್ಲ, ಅದು ಮಾಲ್ವೇರೋ ಏನೋ ಒಂದು ಇರುತ್ತೆ ಒಳಗಡೆ. ರೈಟ್, ದಟ್ ಕ್ಯಾನ್ ಬಿ ಈವನ್ ಕ್ಯಾಮ್ರಾ ಸ್ವಿಚ್ ಆಫ್ ಮಾಡಿದ್ರೆ ನಿಮ್ಮ ಮನೆ ಎಲ್ಲಾನು ಕಾಣಿಸ್ಬೋದು ಹ್ಯಾಕರಿಗೆ. ಸೊ ಯಾವುದನ್ನು ಓಪನ್ ಇಡಬೇಡಿ, ಎಸ್ಪೆಷಲಿ ನೀವು ಇಂಟರ್ನೆಟ್ ಬಂದ್ ಮಾಡಿಬಿಟ್ರೆ. ರೈಟ್, ಇದೆಲ್ಲ ಹೋಗೋದು ಇಂಟರ್ನೆಟ್ ಮುಖಾಂತರ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಸ್ವಿಚ್ ಆಫ್ ದ ಇಂಟರ್ನೆಟ್. ಯಾವಾಗ ಯೂಸ್ ಆಗಲ್ಲ ಅವಾಗ ಸ್ವಿಚ್ ಆಫ್ ಮಾಡಿ, ಯಾವಾಗ ಬೇಕು ಅವಾಗ ಆನ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ದಿಸ್ ಇಸ್ ಒನ್ ಸೇಫೆಸ್ಟ್ ವೇ. ದೆನ್ ಯೂಸ್ ಓನ್ಲಿ ದೋಸ್ ಟ್ರಸ್ಟೆಡ್ ಇ-ಕಾಮರ್ಸ್ ವೆಬ್ಸೈಟ್ಸ್ ದಟ್ ಆರ್ accessible through HTTPS ಆರ್ padlock signs. ಓಕೆ, ಇದೊಂದು ಇಂಪಾರ್ಟೆಂಟ್. HTTPS ಅಂತಂದ್ರೆ ಲಾಸ್ಟ್ ಎಸ್ ಏನಿದೆಲ್ಲ ಅದು ಸ್ಟ್ಯಾಂಡ್ಸ್ ಫಾರ್ ಸೆಕ್ಯೂರಿಟಿ. HTTP ಅಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಅಂದ್ರೆ ನೀವು ಯಾವುದೋ ವೆಬ್ಸೈಟ್ ಓಪನ್ ಮಾಡಬೇಕಾದ್ರೆ ಮೇಲ್ಗಡೆ ಅಡ್ರೆಸ್ ಅಲ್ಲಿ HTTP ಡಾಟ್ ಆಮೇಲೆ www ಏನೋ amazon.com ಅಂತ ಫಾರ್ ಎಕ್ಸಾಂಪಲ್ ಇರುತ್ತೆ. ಸೊ ಯಾವುದೇ ಟ್ರಸ್ಟೆಡ್ ವೆಬ್ಸೈಟ್ ಇದ್ರೆ, ಇ-ಕಾಮರ್ಸ್, ಅಮೆಝಾನ್ ಇಸ್ ಟ್ರಸ್ಟೆಡ್ ಅಲ್ವಾ, ಸೊ ಅದನ್ನ ನೀವು ನೋಡಿದ್ರೆ ಅದು HTTPS ಇಂದನೇ ಸ್ಟಾರ್ಟ್ ಆಗುತ್ತೆ. ಬಟ್ ಅದನ್ನೇ ಮಿಮಿಕ್ ಮಾಡಿ ಯಾರೋ ಫ್ರಾಡ್ ಮಾಡೋಗಿದ್ರೆ HTTP ಅಷ್ಟೇ ಯೂಸ್ ಮಾಡ್ತಾರೆ. ಎಸ್ ಇಲ್ಲ ಅಂತಂದ್ರೆ ದ್ಯಾಟ್ ಶುಡ್ ಬಿ ಯುವರ್ ರೆಡ್ ಅಲಾರಮ್. ರೆಡ್ ಅಲಾರಮ್ ಅಂದ್ರೆ ಇಲ್ಲಿ ಏನೋ ಫ್ರಾಡ್ ಇದೆ ಅಂತ ಹೇಳಿ. ಎಸ್ ಇಲ್ಲ ಅಂದ್ರೆ ಏನಾಗುತ್ತೆ, ಲೆಟ್ಸ್ ನೀವು ಒಂದು ಇಮೇಲ್ ಕಳಿಸ್ತಾ ಇದ್ದೀರಾ, ಎಸ್ ಇದ್ರೆ ಅದು ಎನ್ಕ್ರಿಪ್ಟ್ ಆಗಿ ಹೋಗುತ್ತೆ. ಎಸ್ ಸ್ಟ್ಯಾಂಡ್ಸ್ ಫಾರ್ ಸೆಕ್ಯೂರಿಟಿ, ಅಂದ್ರೆ ಎನ್ಕ್ರಿಪ್ಟ್ ಆಗಿ ವೈರ್ ಮುಖಾಂತರ ಹೋಗ್ಬೇಕಾದ್ರೆ, ಅಂದ್ರೆ ಇಂಟರ್ನೆಟ್ ಮುಖಾಂತರ ಒಂದ್ ಜಾಗದಿಂದ ಇನ್ನೊಂದ್ ಕಡೆ ಹೋಗ್ಬೇಕಾದ್ರೆ ಅದು ಪ್ಲೇನ್ ಟೆಕ್ಸ್ಟ್ ಅಲ್ಲಿ ಕಾಣಿಸಲ್ಲ. ಎಸ್ ಇದ್ರೆ, ಓನ್ಲಿ HTTP ಇದ್ರೆ ಇಟ್ ಈಸ್ ವಿಸಿಬಲ್ ಇನ್ ದ ಪ್ಲೇನ್ ಟೆಕ್ಸ್ಟ್. ಓಕೆ, ಯಾರು ಈಸಿಲಿ ಅದನ್ನ ನೋಡ್ಕೋಬಹುದು. ರೈಟ್, ದೆನ್ ಮೇಕ್ ಶ್ಯೂರ್ ದಟ್ everything and everyone is verified before any access is granted to any information. ಓಕೆ, ಏನಾದರೂ ನೀವು ಪರ್ಮಿಷನ್ ಕೊಡೋದಿದ್ರೆ ಯಾರು ಎದಕ್ಕೆ ಕೊಡ್ತಾ ಇದ್ರ ಇಂಟೆನ್ಷನ್ ನೋಡಿಕೊಂಡು ದೆನ್ ಯು ಗಿವ್ ಪರ್ಮಿಷನ್ಸ್.
ಓಕೆ. ಆಮೇಲೆ ಏನೇನು ಮಾಡಬಾರ್ದು, ಡೋಂಟ್ಸ್. ಓಕೆ, ಡಿಜಿಟಲ್ ಹೈಜೀನ್ ಮೇಂಟೈನ್ ಮಾಡೋಕ್ಕೆ ಏನೇನು ಮಾಡಬಾರ್ದು. ಡು ನಾಟ್ ಎಕ್ಸ್ಪೋಸ್ ಪರ್ಸನಲ್ ಡೀಟೇಲ್ಸ್ ಸಚ್ ಆಸ್ ಡೇಟ್ ಆಫ್ ಬರ್ತ್, ಓಕೆ, ಡೇಟ್ ಆಫ್ ಗ್ರಾಜುಯೇಷನ್, ಪೇರೆಂಟ್ಸ್ ಹೆಸರು, ಓಕೆ, ಮದರ್ಸ್ ನೇಮ್ ಆರ್ CVV, ಪಿನ್ ಕಾರ್ಡ್, ಏನೇನು ಪರ್ಸನಲ್ ಇನ್ಫಾರ್ಮೇಷನ್ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಇನ್ಫಾರ್ಮೇಷನ್ ಕೊಡಬೇಡಿ. ಓಕೆ, ದಿಸ್ ಕ್ಯಾನ್ ಬಿ ಮಿಸ್ಯೂಸ್ಡ್. ಓಕೆ, ಸೊ ನೀವು ಕೇಳೋ ಡೇಟ್ ಆಫ್ ಗ್ರಾಜುಯೇಷನ್ದಿಂದ ಅಥವಾ ಪೇರೆಂಟ್ ಹೆಸರು ತಗೊಂಡು ಏನು ಮಾಡ್ಬೋದು. ಸೊ ಸೋಷಿಯಲ್ ಇಂಜಿನಿಯರಿಂಗ್ದಲ್ಲಿ ಹೇಳ್ಬೋದು ಆಫ್ಟರ್ 10 years 20 years, ಓ ನೀನು ಆ ಕಾಲೇಜಲ್ಲಿ ಗ್ರಾಜ್ಯುಯೇಟ್ ಆಗಿದ್ದಿಲ್ಲ, ಐ ವಾಸ್ ಯುವರ್ ಕ್ಲಾಸ್ಮೇಟ್, ಡು ಯು ರಿಮೆಂಬರ್ ಮೀ, ನಿಮ್ಗೆ ನೆನಪಿರಲ್ಲ. ದೆನ್ ಯು ವಿಲ್ ಸ್ಟಾರ್ಟ್ ಶೇರಿಂಗ್ ಮೇ ಬಿ ಮೋರ್ ಡೀಟೇಲ್ಸ್ ವಿತ್ ದೆಮ್. ಸೊ ಅವಾಯ್ಡ್ ಶೇರಿಂಗ್ ಪರ್ಸನಲ್ ಡೀಟೇಲ್ಸ್ ಇನ್ ಅ ಸೋಷಿಯಲ್ ಮೀಡಿಯಾ. ದೆನ್ ಡು ನಾಟ್ ರಿಯಾಕ್ಟ್ ಟು ಸ್ಪ್ಯಾಮ್ ಇಮೇಲ್ಸ್ ಆರ್ ಸಸ್ಪಿಷಿಯಸ್ ಫ್ರೆಂಡ್ ರಿಕ್ವೆಸ್ಟ್. ಓಕೆ, ಫ್ರೆಂಡ್ ರಿಕ್ವೆಸ್ಟ್ ಬರುತ್ತೆ, ಹೆಸರು ಬದಲಿರುತ್ತೆ, ಫೋಟೋ ಇರಲ್ಲ. ಸೊ ದೆನ್ ಡೋಂಟ್ ರಿಯಾಕ್ಟ್ ಟು such messages. Okay, do not click on links that are accessible through unverified addresses. ಯಾವ್ದಾದ್ರು ಲಿಂಕ್ ಬಂದ್ರೆ ನಿಮ್ಗೆ ಗೊತ್ತಿರೋರು ಕಳಿಸಿದ್ರೆ ಮಾತ್ರ ಓಪನ್ ಮಾಡಿ, ಇಲ್ಲಾಂದ್ರೆ ಲಿಂಕ್ ಮೇಲೆ ಯಾವಾಗಲೂ ಕ್ಲಿಕ್ ಮಾಡಬೇಡಿ. ದಟ್ ಈಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್. ಓಕೆ, ಡು ನಾಟ್ ಇನ್ಸ್ಟಾಲ್ ಆ್ಯಪ್ಸ್ ದಟ್ ಕಮ್ ಫ್ರಮ್ ಅನ್ನೋನ್ ಸೋರ್ಸಸ್ ಆರ್ ಫ್ರೀ. ಅದು ಅನ್ನೋನ್ ಸೋರ್ಸ್, ನಿಮ್ಗೆ ಗೊತ್ತಿರಲ್ಲ, ಅವ್ರು ಕಳಿಸಿರ್ತಾರೆ ದಿಸ್ ಇಸ್ ಅ ಫ್ರೀ ಸಾಫ್ಟ್ವೇರ್, you can watch all movies free, you can download all songs free, right? Then it's a trap for you. That should be red alert. Then do not fall for free offers. Same thing we discussed. If there is no or less cost of the product, red alert irli. Genuine agi merchant offers ಕೊಡ್ತಾ ಇದ್ರೆ you can take it, but whenever there is a free offer, that should be red alert. Verify ಮಾಡಿ ಒಂದ್ಸಲ genuine ಇದೆನೋ ಇಲ್ಲೋ ಅಂತ ಹೇಳಿ. Then do not grant unnecessary permission to contacts, calendars or cameras. This we already discussed. App ಅಲ್ಲಿ ಕ್ಯಾಮ್ರಾನ ಎಕ್ಸಸ್ಸು ಅಥವಾ ಬೇರೆ ಏನೋ ಕಾಂಟ್ಯಾಕ್ಟ್ ಎಕ್ಸಸ್ಸು ಕೊಡಬೇಡಿ. ಯಾವುದಕ್ಕೆ ಏನು ಎಕ್ಸಸ್ ಬೇಕು ಅದನ್ನ ಮಾತ್ರ ಕೊಡಿ. ಡು ನಾಟ್ ಕ್ಲಿಕ್ ಆನ್ ರಿಮೆಂಬರ್ ಮೀ ಆರ್ ರಿಮೆಂಬರ್ ಪಾಸ್ವರ್ಡ್ ಆಪ್ಷನ್. ರಿಮೆಂಬರ್ ಬಿಟ್ಟು ಎವ್ರಿ ಟೈಮ್ ಎಲ್ಲಿ ಟೈಪ್ ಮಾಡೋದು, ರಿಮೆಂಬರ್ ಬಿ ಅಂತ ಆಪ್ಷನ್ ಇದೆ, ದ್ಯಾಟ್ ಓನ್ಲಿ fills that password. Okay, but ಇದು ಮಾಡಿದ್ರೆ okay, if it is your personal laptop and nobody is going to use, maybe still okay. ಬಟ್ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಮಾಡಿದಿರಾ, ಏನೋ ಒಂದು 10 ನಿಮಿಷ ನನಗೆ ಕೊಟ್ಟಿದ್ದೀರಾ ಲ್ಯಾಪ್ಟಾಪ್, ನಂಗೆ ಸ್ವಲ್ಪ ಕೆಲಸ ಇದೆ ಕೊಡೋದು ನಿಮ್ಮ ಹತ್ರ ಇಸ್ಕೊಂಡ್ರೆ, ಆ ರಿಮೆಂಬರ್ ಮೀ ಅಲ್ಲಿ ಏನು ಪಾಸ್ವರ್ಡ್ ಸ್ಟೋರ್ ಮಾಡಿರ್ತಲ್ಲ, ಐ ವಿಲ್ ಬಿ ಏಬಲ್ ಟು ಸಿ ದ್ಯಾಟ್. ದೆನ್ ಐ ಕ್ಯಾನ್ ಮಿಸ್ಯೂಸ್ ಸಮ್ ಅದರ್ ಟೈಮ್. ಸೊ ಬೆಟರ್ ಥಿಂಗ್ ಯು ಅವಾಯ್ಡ್ ದಿಸ್. ಆರ್ ಇಫ್ ಯು ಹ್ಯಾವ್ ಇಟ್, ದೆನ್ ಇಟ್ ಶುಡ್ ನಾಟ್ ಬಿ ಆನ್ ಪಬ್ಲಿಕ್ ಕಂಪ್ಯೂಟರ್ಸ್ ಫಾರ್ ಶ್ಯೂರ್. ಇಫ್ ಇಟ್ಸ್ ಯುವರ್ ಪರ್ಸನಲ್ ಕಂಪ್ಯೂಟರ್, ಓಕೆ, ಅದು ಯಾರಿಗೆ ಕೊಡ್ತಾ ಇದ್ದೀರಾ ನೀವು ಲ್ಯಾಪ್ಟಾಪ್ ಓದು, ದ್ಯಾಟ್ ಶುಡ್ ಬಿ ಅ ನಾನ್ ಪರ್ಸನ್. ಓಕೆ, ಆರ್ ಯು ಶುಡ್ ಮಾನಿಟರ್ ವಾಟ್ ದೇ ಆರ್ ಡೂಯಿಂಗ್. Then do not search for customer care numbers of your bank or utility service providers from your browsers. ಅಂತಂತಂದ್ರೆ ಈಗ ಗೂಗಲ್ದಲ್ಲಿ ಹೋಗಿ ನಂದು ಫಾರ್ ಎಕ್ಸಾಂಪಲ್ ಕೆನರಾ ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ, ಕೆನರಾ ಬ್ಯಾಂಕ್ ಕಸ್ಟಮರ್ ಕೇರ್ ಸರ್ವಿಸು ಅಂತ ಹೇಳಿ ಇನ್ನು ಟೈಪ್ ಮಾಡಿದ್ರೆ ಯು ಮೇ ಗೆಟ್ ಫ್ರಾಡ್ಸ್ಟರ್ಸ್ ಮೊಬೈಲ್ ನಂಬರ್ ಆರ್ ಟೆಲಿಫೋನ್ ನಂಬರ್, ದೆನ್ ಯು ಕಾಲ್, ದೆನ್ ಯು ಕ್ಯಾನ್ ಫಾಲ್ ಟ್ರ್ಯಾಪ್. ಸೊ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಬರೋದು ಜೆನ್ಯೂನ್ ಇರುತ್ತೆ ಅಂತ ಹೇಳಕ್ ಬರಲ್ಲ, ರೈಟ್? ಸೊ ನಿಮ್ ಕೆನರಾ ಬ್ಯಾಂಕ್ ಅದ ಏನ್ ವೆಬ್ಸೈಟ್ ಇರುತ್ತೆ ಆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ಸ್ ಅಲ್ಲಿ ಯು ಶುಡ್ ಟೇಕ್. ಇದೊಂದು ಎಕ್ಸಾಂಪಲ್. ಇದೇ ತರ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಇಮೇಲ್, ಅದು ಯು ಶುಡ್ ಅವಾಯ್ಡ್ ಯೂಸಿಂಗ್ ಫ್ರಮ್ ಯುವರ್ ಬ್ರೌಸರ್ಸ್. ದಟ್ ಯು ಶುಡ್ ಗೋ ಟು ದೇರ್ ವೆಬ್ಸೈಟ್, ದೆನ್ ಓನ್ಲಿ ಟೇಕ್ ಇಟ್. ಓಕೆ, ದೆನ್ ಸಮ್ ಮೋರ್ ಡೋಂಟ್ಸ್. Do not undertake financial transaction, okay, in free Wi-Fi public or Wi-Fi zones. ಫ್ರೀ ಎಲ್ಲಿ ಇರತ್ತಲ್ಲ, ವೈಫೈ ಏರ್ಪೋರ್ಟ್ ಇರ್ಬೋದು, ಸ್ಟೇಷನ್ ಇರ್ಬೋದು, ಬೇರೆ ಎಲ್ಲೋಯ್ತು ಅಂತಂದ್ರೆ ವೈಫೈ ಯಾರಿಗೂ ವಿದೌಟ್ ಪಾಸ್ವರ್ಡ್ ನೀವು ಲಾಗಿನ್ ಆಗ್ತಾ ಅಂದ್ರೆ ಬೇರೆದವರು ಲಾಗಿನ್ ಆಗ್ಬೋದು. ನೀವು ವೈಫೈದಿಂದ ಏನು ಇನ್ಫಾರ್ಮೇಶನ್ ಕಾಣಿಸ್ತಾ ಇದ್ದೀರಾ ದ್ಯಾಟ್ ಕ್ಯಾನ್ ಬಿ ಈಸಿಲಿ ಹ್ಯಾಕ್ಡ್. ಓಕೆ, ಎಲ್ಲಿ ಪಬ್ಲಿಕ್ ಝೋನ್ ಅಲ್ಲಿ ಇರುತ್ತಲ್ಲ ಅದರಲ್ಲಿ ಆದಷ್ಟು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಏನು ಮಾಡಕ್ ಹೋಗ್ಬೇಡಿ. ಏನ್ ಇಂಪಾರ್ಟೆಂಟ್ ಇರುತ್ತೆ, ಯಾರಿಗೂ ಏನೋ ಮೆಸೇಜ್ ಕಳಿಸೋದೇ ಅಷ್ಟು ಕಳಿಸಿ ಅವಾಯ್ಡ್ ಮಾಡಿ. ಪಬ್ಲಿಕ್ ವೈಫೈ ವಿಚ್ ಈಸ್ ನಾಟ್ ಸೆಕ್ಯೂರ್ ಈಸ್ not good to use. Okay, it is advised not to keep any sensitive photographs, videos or any personal document in your mobile storage. Okay, ಏಕಂದ್ರೆ ಸೆನ್ಸಿಟಿವ್ ಏನೋ ಫೋಟೋ ಇಟ್ಟಿರ್ತೀರಾ ಅಥವಾ ನಿಮ್ಮ ಪರ್ಸನಲ್ ಡಾಕ್ಯುಮೆಂಟ್ ಇಟ್ಟಿರ್ತೀರಾ, ಆಧಾರ್ ಕಾರ್ಡ್ ಇರ್ಬೋದು, ವೋಟರ್, ಅದೆಲ್ಲ ಫೋಟೋ ಹೊಡೆದ್ ನಾವು ಈಸಿಲಿ ನೋಡೋಕಂತ ಇಟ್ಕೊಂಡಿರ್ತೀವಿ. ವೆರಿ ಕಾಮನ್ ಪ್ರಾಕ್ಟೀಸ್, ಎವ್ರಿಬಡಿ ಡಸ್. ಡೆಬಿಟ್ ಕಾರ್ಡ್ ಫೋಟೋ ಎಲ್ಲಿ ಎವ್ರಿ ಟೈಮ್ ಡೆಬಿಟ್ ಕಾರ್ಡ್ ನೋಡೋದು, ಸೊ ಅಲ್ಲೇ ಒಂದು ಫೋಟೋ ಹೊಡ್ಕೊಂಡು ಇಟ್ಕೋತೀರಾ. ಇಮ್ಯಾಜಿನ್ ಅ ಸಿಚುವೇಶನ್, ಯು ಹ್ಯಾವ್ ಲಾಸ್ಟ್ ಯುವರ್ ಮೊಬೈಲ್ ಕಳೆದು ಹೋದಾಗ ಅದು ಯಾರು ಬೇರೆ ಕಡೆ ಸಿಕ್ಕಿದೆ. ಸೊ ದೇ ಹ್ಯಾವ್ ಎವ್ರಿಥಿಂಗ್. ಅವ್ರಿಗೆ ಗೋಲ್ಡ್ ಮೈನ್ ಹಿಟ್ ಆದಾಗೆ ಎಲ್ಲ ನಿಮ್ದು ಏನೇನು ಅಕೌಂಟ್ ಇದೆ ಎಲ್ಲಾನು ಕಾಪಿ ಮಾಡಿ, ದಿಸ್ ಕ್ಯಾನ್ ಬಿ ವೆರಿ ಈಸಿಲಿ ಮಿಸ್ಯೂಸ್ಡ್. ಕರೆಕ್ಟ್? ಯೂಸ್ ಆಫ್ ಫ್ರೀ ಇಂಟರ್ನೆಟ್
in a public places may be avoided. This we already discussed, right? Then there are issues particularly related to R&D institutes which may lead to data leakages, ಪೈರಸಿ ಇಶ್ಯೂಸ್ ಎಟ್ಸೆಟ್ರಾ ದ ಯೂಸರ್ ಮಸ್ಟ್ ಅವಾಯ್ಡ್. ಸೊ ಇಂಥದ್ರಲ್ಲಿ ಏನೇನು ಅವಾಯ್ಡ್ ಮಾಡಬೇಕು? ಓಪನ್ ಸೋರ್ಸ್ ಸಾಫ್ಟ್ವೇರ್, ಫ್ರೀಲಿ ಸಿಗೋ ಸಾಫ್ಟ್ವೇರ್ ಅನ್ನ ಯೂಸ್ ಮಾಡಬಾರ್ದು. ಎಕ್ಸಾಂಪಲ್ ಏನೋ JPG ಇಂದ PDF ಮಾಡೋದು ಅಥವಾ PDF ಅನ್ನ ವರ್ಡ್ ಕನ್ವರ್ಟ್ ಮಾಡೋದು, ಇವೆಲ್ಲ ಪೇಯ್ಡ್ ವರ್ಷನ್ ಇರುತ್ತೆ. ಸೊ ಎಲ್ಲಿ ದುಡ್ಡು ಕೊಡೋದು ಅಂತ ಹೇಳಿ ನಾವು ಫ್ರೀ ವರ್ಷನ್ ಹೋಗ್ತೀವಿ. ದಟ್ಸ್ ವೇರ್ ಯು ವಿಲ್ ಫಾಲ್ ಪ್ರೇ. ಸ್ಟ್ಯಾಟಿಸ್ಟಿಕಲ್ ಆರ್ ಮ್ಯಾಥಮೆಟಿಕಲ್ ಟೂಲ್ಸ್, ಓಪನ್ ಸೋರ್ಸ್ ಸಾಫ್ಟ್ವೇರ್ ಇರುತ್ತೆ. ದೇರ್ ಆರ್ ಮೆನಿ ಜೆನ್ಯೂನ್ ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್ ದಟ್ ಯು ಶುಡ್ ಯೂಸ್. ಬಟ್ ಅದರಲ್ಲಿ ನಿಮ್ಗೆ ಜೆನ್ಯೂನ್ ಇದನ್ನ ಇಲ್ಲೋ ಅಂತ ನೀವು ನೋಡ್ಕೊಂಡು ಯೂಸ್ ಮಾಡಬೇಕು. ಎವ್ರಿ ಓಪನ್ ಸೋರ್ಸ್ ಸಾಫ್ಟ್ವೇರ್ ಇಸ್ ನಾಟ್ ಎ ಜೆನ್ಯೂನ್ ಸಾಫ್ಟ್ವೇರ್. ಅದರಲ್ಲಿ ಮೆಲಿಷಿಯಸ್ ಸಾಫ್ಟ್ವೇರ್ ಕೂಡ ಇನ್ಕ್ಲೂಡ್ ಇರ್ಬೋದು. ಯೂಸ್ ಆಫ್ ಸ್ಟೋರೇಜ್ ಸರ್ವಿಸಸ್ ಪ್ರೊವೈಡೆಡ್ ಬೈ ಮೆನಿ ಪ್ರೈವೇಟ್ ಕಂಪನೀಸ್ ಸ್ಟೋರೇಜ್ ಕೊಡ್ತಾರೆ, 15 GB 20 GB. ಓಕೆ, ಅವರು ಅದರಲ್ಲಿ ನೀವು ಏನಾದರೂ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಇಟ್ಟರೆ, ಓಕೆ, if somebody hacks that, okay, there is a chance that your private information is lost. ಸೊ ಆದಷ್ಟು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅವಾಯ್ಡ್ ಮಾಡ್ಬೇಕು ಇಡಕ್ಕೆ. ಓಕೆ, ದೆನ್ ಸೊ ಟಿಲ್ ನೌ ವಿ ಕಂಪ್ಲೀಟೆಡ್ 2 sections. ಸೈಬರ್ ಥ್ರೆಟ್ ಅಂದ್ರೆ ಏನು, ಸೈಬರ್ ಕ್ರೈಮ್ ಅಂದ್ರೆ ಏನು, ಸೈಬರ್ ಸೆಕ್ಯೂರಿಟಿ ಅಂದ್ರೆ ಏನು, ಹೇಗೆ ತಡೆಗಟ್ಟಬಹುದು, ರೈಟ್? ಅಥವಾ ನಮ್ ಸೇಫ್ ಗಾರ್ಡ್ ಹೇಗಿರಬೇಕು, ಡಿಜಿಟಲ್ ಹೈಜೀನ್ ಪ್ರಾಕ್ಟೀಸಸ್ ವಿ ಸಾ. ಇವಾಗ ಲೆಟ್ ಅಸ್ ಸೇ ಇಷ್ಟೆಲ್ಲ ಆದ್ಮೇಲೂ ಅವ್ರು ಬೇರೆ ಯಾರಿಗೂ ಸೈಬರ್ ಕ್ರೈಮ್ ಆಗಿದೆ, ದೆನ್ ವಾಟ್ಸ್ ಆರ್ ಡ್ಯೂಟಿ, ಅದನ್ನ ಹೇಗೆ ರಿಪೋರ್ಟ್ ಮಾಡಬೇಕು, ರೈಟ್? ಸೊ ದೇರ್ ಇಸ್ ಅ ವೆಬ್ಸೈಟ್ cybercrime.gov.in. ಅಲ್ಲಿ ಹೋಗಿ ನಾವು ಸೈಬರ್ ಕ್ರೈಮ್ ನ ರಿಪೋರ್ಟ್ ಮಾಡಬಹುದು. ಅಥವಾ ದೇರ್ ಇಸ್ ಅ ನ್ಯಾಷನಲ್ ಹೆಲ್ಪ್ ಲೈನ್ ನಂಬರ್. ದಿಸ್ ಎವ್ರಿಬಡಿ ಶುಡ್ ನೋಟ್ ಡೌನ್ ಇನ್ ಯುವರ್ ಮೊಬೈಲ್. ಇವಾಗ್ಲೇನೆ ಸೇವ್ ಮಾಡಿ ಇಟ್ಕೊಳ್ಳಿ, 1930. ಇಮಿಡಿಯೇಟ್ ಸೈಬರ್ ಫೈನಾನ್ಷಿಯಲ್ ಫ್ರಾಡ್ಸ್ ಏನಾದರೂ ಆದ್ರೆ ರಿಪೋರ್ಟ್ ಮಾಡಕ್ಕೆ ಈ ನಂಬರ್ನ ಯೂಸ್ ಮಾಡಿ. ಯಾವುದು? 1930. ಓಕೆ, ದ ವಿಕ್ಟಿಮ್ ಕುಡ್ ಲಾಜ್ ಅ ಸೈಬರ್ ಕಂಪ್ಲೇಂಟ್ ಆನ್ ದ ನ್ಯಾಷನಲ್ ಪೋರ್ಟಲ್. ನೀವು ಅಲ್ಲಿ ಪೋರ್ಟಲ್ಗೆ ಹೋಗಿ ಲಾಗಿನ್ ಆಗೋ ಮಾಡ್ಬೋದು, ಅಥವಾ 193 ಕಾಲ್ ಮಾಡ್ಬೋದು. ಆರ್ ದೇರ್ ಇಸ್ ಅ ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್. 112 ಇಸ್ ಅ ನ್ಯಾಷನಲ್ ಎಮರ್ಜೆನ್ಸಿ ರೆಸ್ಪಾನ್ಸ್ ನಂಬರ್. These should be saved in your mobile. ಯಾವಾಗಾದ್ರೂ ಏನೇ ಎಮರ್ಜೆನ್ಸಿ ಬಂದ್ರು ಇಟ್ಸ್ ಜನರಿಕ್. 112 ಅಂದ್ರೆ ಜನರಿಕ್. ಬಟ್ ಸೈಬರ್ ಕ್ರೈಮ್ ಏನಾದರೂ ಆಗಿತ್ತಂತಂದ್ರೆ ರಿಪೋರ್ಟ್ ಮಾಡೋಕ್ಕೆ ಯು ಶುಡ್ ಯೂಸ್ 1930. Okay, these are few means. We will see how to report also. Okay, this is some high level steps. ಯಾವ್ಯಾವ ತರ ಸೈಬರ್ ಕ್ರೈಮ್ ಆಗಿದ್ರೆ ರಿಪೋರ್ಟ್ ಮಾಡಬೇಕು. ಒಂದು 100, ಎವ್ರಿಬಡಿ ನೋಸ್ 100. ಯು ಕ್ಯಾನ್ ಡೈಲ್ 100 ಅಂಡ್ ಕಂಪ್ಲೇಂಟ್. ಇಲ್ಲ ಅಂತಂದ್ರೆ ಸೈಬರ್ ಕ್ರೈಮ್ ಆಲ್ರೆಡಿ ವಿ ಡಿಸ್ಕಸ್ಡ್ 1930 ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು. ಇಲ್ಲ ನೀವು ಒಂದು FIR ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ಮಾಡ್ಬೋದು. ಸೈಬರ್ ಸೆಲ್ ಅದು ಒಂದು ಬೇರೆ ಪೊಲೀಸ್ ಸ್ಟೇಷನ್ದಲ್ಲಿ ಸೈಬರ್ ಸೆಲ್ ಅಂತ ಇರುತ್ತೆ, ಅಲ್ಲಿ ಕಂಪ್ಲೇಂಟ್ ಮಾಡ್ಬೋದು. ಓಕೆ, ಸೋಷಿಯಲ್ ಮೀಡಿಯಾದ ಅವ್ರದ್ದೇನು ಪ್ಲಾಟ್ಫಾರ್ಮ್ ಇರುತ್ತೆ, ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅದು ಬೇರೆ, ಅಲ್ಲಿನೂ ರಿಪೋರ್ಟ್ ಮಾಡ್ಬೋದು. ಆರ್ ಯು ಕ್ಯಾನ್ ಲಾಗಿನ್ ಇನ್ ಟು cybercrime.gov.in, ರೈಟ್? ಇದೇನು ವೆಬ್ಸೈಟ್ ಇದೆ, ಇದರಲ್ಲಿ ಲಾಗಿನ್ ಆಗಿ ಯು ಕ್ಯಾನ್ ರಿಪೋರ್ಟ್. ಓಕೆ, ಸೊ ವೇರ್ ಟು ಡೂ ದಿಸ್ ಇಸ್ ಫಸ್ಟ್ ಸ್ಟೆಪ್. ಓಕೆ, ಇದರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಕೋಬಹುದು ನೀವು. ಓಕೆ, ದೆನ್ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ, ನಿಮ್ಮ ಡೀಟೇಲ್ಸ್ನ ಕೊಡಬೇಕು ಅವ್ರಿಗೆ. ನಿಮ್ಮ ಹೆಸರೇನು, ಅಡ್ರೆಸ್ ಏನು, ನಿಮ್ದು ಇಮೇಲ್ ಅಥವಾ ಫೋನ್ ನಂಬರು, ಎಲ್ಲಿ ಅವರು ವಾಪಸ್ ಕಾಂಟ್ಯಾಕ್ಟ್ ಮಾಡಬೇಕಲ್ಲ. cybercrime.gov.in ಹೋದ್ರೆ ಅಲ್ಲಿ ನಿಮ್ಮ ಡೀಟೇಲು ನೀವು ಕೊಡಬೇಕು. ಓಕೆ, ಆಮೇಲೆ ನೆಕ್ಸ್ಟ್ ಎವಿಡೆನ್ಸ್ ಏನೇನಿರುತ್ತೆ ನಿಮ್ಮ ಹತ್ರ, ಗಿವ್ ಆಸ್ ಮಚ್ ಇನ್ಫಾರ್ಮೇಶನ್ ಆಸ್ ಪಾಸಿಬಲ್. ಅಥವಾ ಸ್ಕ್ರೀನ್ ಶಾಟ್ ಇರ್ಬೋದು, ಅಥವಾ ಟೈಮಿಂಗ್ ಇರ್ಬೋದು. ಈ ತರ ಆಯ್ತು, ಇದು ನಮ್ಗೆ ಹೇಳಿದ್ರು, ನಾವು ಇದನ್ನ ಕ್ಲಿಕ್ ಮಾಡಿದ್ವಿ, ಆಮೇಲೆ ವಿ ಲಾಸ್ಟ್ ಅವರ್ ಮನಿ. ಓಕೆ, ಏನೋ ನಿಮ್ಮ ಸಿನಾರಿಯೋ ಏನಾಗಿರುತ್ತೆ, ಟೈಮ್ ವಾಸ್ ಸೀಕ್ವೆನ್ಸ್ ಕ್ಯಾಪ್ಚರ್ ಮಾಡಿ, ಇಫ್ ಪಾಸಿಬಲ್ ಸ್ಕ್ರೀನ್ ಶಾಟು ಅಥವಾ ಇಮೇಲ್ ID ಅವ್ರದ್ದು ಏನಾದರೂ ಇದ್ರೆ ಅವ್ರದ್ದು, ಓಕೆ, ಫೋನ್ ನಂಬರ್ ನಿಮ್ಗೆ ಇದ್ರೆ ಅದನ್ನೆಲ್ಲಾನು ಶೇರ್ ಮಾಡಿ. ಓಕೆ, ದಿಸ್ ಇಸ್ ಹೌ ಯು ರಿಪೋರ್ಟ್ ಅ ಸೈಬರ್ ಕ್ರೈಮ್. ಯು ಹ್ಯಾವ್ ವೇರಿಯಸ್ ಮೀನ್ಸ್, ಪ್ಲೀಸ್ ಕೀಪ್ ಹ್ಯಾಂಡಿ 1930 ಆಮೇಲೆ cybercrime.gov.in. ಓಕೆ, ಸೊ ಇವಾಗ ಇದನ್ನೆಲ್ಲ ತಿಳ್ಕೊಂಡ್ವಿ, ರೈಟ್? ಸೈಬರ್ ಕ್ರೈಮ್ ಅನ್ನ ಹೇಗೆ ರಿಪೋರ್ಟ್ ಮಾಡಬೇಕು. ಈ ಸೈಬರ್ ಕ್ರೈಮ್ ಹೇಗಿದೆ ಅಂದ್ರೆ ಇಟ್ಸ್ ಸಿಮಿಲರ್ ಟು ಎನಿ ಅದರ್ ಕ್ರೈಮ್. ಸೊ ಇಂಡಿಯಾದಲ್ಲಿ ವೆಲ್ ಎಸ್ಟಾಬ್ಲಿಷ್ ಸ್ಟ್ರಕ್ಚರ್ ಇದೆ, ಸ್ಟಾರ್ಟಿಂಗ್ ಫ್ರಮ್ PM, ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಂದ. ದೇರ್ ಆರ್ ಮೆನಿ ವೇರಿಯಸ್ ಆರ್ಗನೈಸೇಷನ್ಸ್ ದಟ್ ಓಕೆ ಆರ್ ರೆಸ್ಪಾನ್ಸಿಬಲ್ ಟು ಟೇಕ್ ಕೇರ್ ಆಫ್ ಸೈಬರ್ ಕ್ರೈಮ್ಸ್. ಬೇರೆ ಬೇರೆ ಇದೆಲ್ಲ ಡಿಪಾರ್ಟ್ಮೆಂಟ್ಸ್ ಇದೆ. ಓಕೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇರ್ಬೋದು, ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಅಂತ ಇದೆ 14C. ಇದ್ರ ಬಗ್ಗೆ ಜಾಸ್ತಿ ಬೇಕಂದ್ರೆ ನೀವು ಹೋಗಿ ಒಂದು ಡಾಕ್ಯುಮೆಂಟ್ಸ್ ಹೇಳ್ತೇನೆ ಲಿಂಕ್, ಅಲ್ಲಿಂದ ನೋಡ್ಕೋಬಹುದು. ಬಟ್ ದಿಸ್ ಇಸ್ ಹೌ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವರ್ಕ್ಸ್ ಟು ಟ್ಯಾಕಲ್
cybercrime. Okay, these are the different organization or departments. Let's move on. Institutional framework ಅದೇನಿದೆಯಲ್ಲ, so you can pause for some time. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಏನೇನು ಡೀಟೇಲ್ ಅಂತ ಹೇಳಿ ಈ ಸ್ಲೈಡ್ ಅಲ್ಲಿ ಇದೆ. You can read it later. You can pause the video and read it. For more information, I will be sharing one more document which has all the detailed information about this. Okay, so let's move on. ಲೀಗಲ್ ಫ್ರೇಮ್ವರ್ಕ್. ಸೊ ಅದೆಲ್ಲ ಡಿಪಾರ್ಟ್ಮೆಂಟ್ಸ್ ಆಯಿತು, ಯಾವ್ಯಾವ ಡಿಪಾರ್ಟ್ಮೆಂಟು ಸೈಬರ್ ಕ್ರೈಮ್ನ ತಡೆಗಟ್ಟಕ್ಕೆ ಇದಾವೆ ಅಂತೇಳಿ. ಸಿಮಿಲರ್ಲಿ ಇನ್ ಇಂಡಿಯಾ, ಓಕೆ, ಸ್ಟಾರ್ಟಿಂಗ್ ಫ್ರಮ್ 2000 ಸೈಬರ್ ಇಂಟರ್ನೆಟ್ ಅಥವಾ ಯಾವಾಗ ಫೇಮಸ್ ಆಯಿತು, ಎಲ್ಲರೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೆನಿ ಆ್ಯಕ್ಟ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಇರ್ಬೋದು, ಆಮೇಲೆ ಮತ್ತೆ 2008 ಅಮೆಂಡ್ ಮಾಡಿದ್ರು. ಓಕೆ, ಬೇರೆ ಬೇರೆ ಆ್ಯಕ್ಟ್ ಇದೆ. ಓಕೆ, ಅದನ್ನು ಬೇರೆ ಬೇರೆ provisions ಇದೆ ಇದರಲ್ಲಿ. You can make use of this. Okay, you can read here or the document I am going to share. Okay, so all the provisions are there. ರಿಪೋರ್ಟ್ ಆದರೆ ನನ್ನ ದುಡ್ಡು ಹೋಯ್ತು, ಇಟ್ ವಾಸ್ ಮೈ ಮಿಸ್ಟೇಕ್, ನಾನು ಕಳ್ಕೊಂಡೆ ಅಂತೇಳಿ ಸುಮ್ಮನೆ ಕೊಡಬೇಡಿ. ಆಲ್ರೆಡಿ ಎಲ್ಲ ಲಾ ಇದೆ. ನೀವು ಇಮಿಡಿಯೇಟ್ಲಿ ರಿಪೋರ್ಟ್ ಮಾಡಿದರೆ ಬ್ಯಾಂಕ್ ವಿಲ್ ರೀಫಂಡ್ ದ ಮನಿ. ಓಕೆ, ಇಟ್ ವಾಸ್ ಮೈ ಮಿಸ್ಟೇಕ್, ಐ ಲಾಸ್ಟ್ ದ ಮನಿ, ನಾನೇನೋ ಕ್ಲಿಕ್ ಮಾಡಿದೆ, ದುಡ್ಡು ಹೋಯ್ತು, ಬ್ಯಾಂಕ್ನವರೇ ಕೊಡ್ತಾರೆ. ಇಲ್ಲ, ದೇರ್ ಆರ್ ಪ್ರೊವಿಷನ್ಸ್. ಯು ಶುಡ್ ರಿಪೋರ್ಟ್ ಇಮಿಡಿಯೇಟ್ಲಿ and your amount will be refunded as well. So you need to know what are the rules and regulations are there. Then you can be more safe. Okay. So finally, we are at the end of this session. So some high level tips apart from passwords and what we discussed. Use HTTPS, we discussed. ಯಾವುದಾದ್ರೂ ವೆಬ್ಸೈಟ್ ಅಲ್ಲಿ ಟೈಪ್ ಮಾಡ್ಬೇಕಾದ್ರೆ HTTP ಇದ್ರೆ ಅವಾಯ್ಡ್ ಯೂಸಿಂಗ್ ಇಟ್. ಓಕೆ, ದಟ್ ಇಸ್ ಒನ್ ರೆಡ್ ಅಲರ್ಟ್. ಡೋಂಟ್ ಗಿವ್ ಯುವರ್ ಮೊಬೈಲ್ ಟು ಅನ್ನೋನ್ ಪರ್ಸನ್ಸ್ ಟು ಮೇಕ್ ಅ ಕಾಲ್. ಯೂಶುವಲಿ ಇದೇನಿದೆ ಬೇಸಿಕ್ ಪ್ರಾಕ್ಟೀಸಸ್ ವಿ ಶುಡ್ ಫಾಲೋ. ಎಲ್ಲೋ ಹೋಗ್ತಾ ಇದೀವಿ, ಅವಾಗ ಯಾರು ಹೇಳ್ತಾರೆ ಐ ನೀಡ್ ಟು ಕಾಲ್ ಟು ಮೈ ಫ್ರೆಂಡ್ ಅಥವಾ ಫ್ಯಾಮಿಲಿಗೆ ಮಾಡಬೇಕು, ಮೊಬೈಲ್ ಕೊಡ್ತಾರೆ. ಫ್ರೆಂಡ್ ಇದ್ರೆ ಕೊಡಿ, ಬಟ್ ಇಫ್ ಇಸ್ ಅನ್ನೋನ್ ಪರ್ಸನ್, ನಿಮ್ಮ ಮೊಬೈಲ್ ತಗೊಂಡು ಅದರಲ್ಲಿ ಏನೋ ಒಂದು OTP ಕ್ಲಿಕ್ ಮಾಡಿ ಏನೋ ಮಾಡಿ, ಆಲ್ರೆಡಿ ದೇ ಕ್ಯಾನ್ ಮಿಸ್ಯೂಸ್ ಯುವರ್ ಮೊಬೈಲ್. ಆರ್ ಇಫ್ ಯು ಹ್ಯಾವ್ ಟು ಗಿವ್, ಇನ್ಶೋರ್ ಕಾಷನ್, ಅಂದರೆ ನೀವೇ ಮೊಬೈಲ್ ಡೈಲ್ ಮಾಡಿ ಸ್ಪೀಕರ್ ಇಟ್ಟು ಮಾತಾಡೋಕೆ ಕೊಡಿ. ಡೋಂಟ್ ಅಲೋ ಅದರ್ ಪರ್ಸನ್ ಟು ಆಪರೇಟ್ ಯುವರ್ ಮೊಬೈಲ್. ಓಕೆ, ದೆನ್ ಮ್ಯಾನೇಜ್ ಆರ್ ಡಿಲೀಟ್ ಕುಕೀಸ್ ಅಂತಂದರೆ ನಿಮ್ಮ ಲ್ಯಾಪ್ಟಾಪಲ್ಲಿ ಬ್ರೌಸರಲ್ಲಿ ಕುಕೀಸ್ ಅಂತ ಇರುತ್ತೆ. ಕುಕೀಸ್ ಅಂದ್ರೆ ಏನು? ಬಿಸ್ಕೆಟ್ ತಿನ್ನೋದ, ಅದು ಕುಕೀಸು. ಬಟ್ ಇದರಲ್ಲಿ ಸೈಬರ್ ವರ್ಡಲ್ಲಿ ದೇರ್ ಆರ್ ಕುಕೀಸ್. ಇಟ್ಸ್ ಅ ಪ್ಲೇಸ್ ಹೋಲ್ಡರ್ ಅಂತೀವಿ. ಅದರಲ್ಲಿ ಎಲ್ಲ ಇನ್ಫಾರ್ಮೇಷನು ಬೇರೆ ಬೇರೆ ವೆಬ್ಸೈಟ್ನವರು ಸ್ಟೋರ್ ಮಾಡ್ತಾರೆ. ದೀಸ್ ಕುಕೀಸ್ ಕ್ಯಾನ್ ಬಿ ವೆರಿ ವೆಲ್ ಮಿಸ್ಯೂಸ್. ಸೊ ನೀವೇನು ಮಾಡಬೇಕು, ಫ್ರೀಕ್ವೆಂಟ್ಲಿ ಅವಾಗ ಬ್ರೌಸರ್ನಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಬೇಡಾಗಿದ್ದ ಕುಕಿನ ಡಿಲೀಟ್ ಮಾಡಬೇಕು. ಅಥವಾ ಯು ಕ್ಯಾನ್ ಎನೇಬಲ್ ಅ ಸೆಟ್ಟಿಂಗ್ ವೇರ್ ಕುಕೀಸ್ ಕ್ಯಾನಾಟ್ ಸ್ಟೋರ್ ಇನ್ಫಾರ್ಮೇಷನ್. ಯಾವುದೋ ವೆಬ್ಸೈಟಿಗೆ ಹೋದರೆ ಅಲ್ಲಿ ಕೆಳಗಡೆ ಬಂದಿರುತ್ತೆ ಅಲೌ ಕುಕಿ ಆರ್ ಡೋಂಟ್ ಅಲೌ ಅಂತೇಳಿ. ಓನ್ಲಿ ಮ್ಯಾಂಡೇಟರಿ ಕುಕೀಸ್ನ ನೀವು ಅಲೌ ಮಾಡಬೇಕು. ಎಲ್ಲ ಕುಕೀಸು ಅನ್ವಾಂಟೆಡ್ ಇನ್ಫಾರ್ಮೇಷನ್ ಸ್ಟೋರ್ ಮಾಡೋದು, ಕಳಿಸೋದಕ್ಕೆ ಯು ನೀಡ್ ನಾಟ್ ಯೂಸ್. ಆಮೇಲೆ ದೇರ್ ಇಸ್ ಅನದರ್ ಫೀಚರ್ ಕಾಲ್ಡ್ ಇನ್ಕಾಗ್ನಿಟೋ. ಅಂದರೆ ಬ್ರೌಸರಲ್ಲಿ ವೆನೆವರ್ ಯು ಆರ್ ಡೂಯಿಂಗ್ ಎನಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಥವಾ ಏನೋ ಪರ್ಸನಲ್ ನಿಮ್ಮ ಶೇರ್ ಕ್ರಿಟಿಕಲ್ ಇದೆ, ಓಕೆ, ಇನ್ಕಾಗ್ನಿಟೋ ಅಂತಂತಾರೆ. ಅದರಲ್ಲಿ ಇದೆಲ್ಲ ಕುಕೀಸು ಅದು ಇದು ಏನು ಸೇವ್ ಆಗಲ್ಲ. ಓಕೆ, ಇಟ್ ಸ್ಟಾರ್ಟ್ಸ್ ಅ ಫ್ರೆಶ್ ಪ್ಲೇನ್ ಬ್ರೌಸರ್. ನಿಮ್ಮ ಬ್ರೌಸರ್ಸಲ್ಲಿ ರೈಟ್ ಕ್ಲಿಕ್ ಮಾಡಿದರೆ ನಿಮ್ಗೆ ಇನ್ಕಾಗ್ನಿಟೋ ಅಂತ ಒಂದು ಆಪ್ಷನ್ ಇರುತ್ತೆ. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡುವಾಗ ಎಸ್ಪೆಷಲಿ ಯೂಸ್ ಇನ್ಕಾಗ್ನಿಟೋ. ಓಕೆ, ದೆನ್ ಅವಾಯ್ಡ್ ಫೈನಾನ್ಷಿಯಲ್ ಆರ್ ಕ್ರಿಟಿಕಲ್ ಟ್ರಾನ್ಸಾಕ್ಷನ್ ಇನ್ ಪಬ್ಲಿಕ್ ಸೈಬರ್ ಸೆಂಟರ್ಸ್. ರೈಟ್, ಪಬ್ಲಿಕ್ ವೈಫೈದಲ್ಲಿ ಯೂಸ್ ಮಾಡಬೇಡಿ. ಸ್ಟ್ರಾಂಗ್ ಪಾಸ್ವರ್ಡ್ ಯೂಸ್ ಮಾಡಿ, ಫ್ರೀಕ್ವೆಂಟ್ಲಿ ಚೇಂಜ್ ಮಾಡಿ. ಓನ್ಲಿ ಆ್ಯಪ್ಸ್ ಯಾವ್ಯಾವ ಪರ್ಮಿಷನ್ ಬೇಕಾಗಿರುತ್ತೆ ಅದನ್ನ ಅಷ್ಟೇ ಕೊಡಿ. ಎಲ್ಲ ಪರ್ಮಿಷನ್ ಅಲೋ ಆಲ್ ಅನ್ನು ಮಾಡಬೇಡಿ. ಓಕೆ, ಪ್ಲೀಸ್ ರಿಮೆಂಬರ್ ದೀಸ್ ಟಿಪ್ಸ್ ಆ್ಯಂಡ್ ಸ್ಟೇ ಸೇಫ್. ನೆಕ್ಸ್ಟ್, ಇವಾಗ ಇದು ಸೈಬರ್ ಸೆಕ್ಯೂರಿಟಿ ಬಗ್ಗೆ ನಿಮಗೆಲ್ಲ ಡೀಟೇಲ್ಸ್ ಕೊಟ್ಟಾಯ್ತು ಅಲ್ವಾ. ಸೊ ಯಾರ್ಯಾರು ಈಗ ಕಂಪ್ಯೂಟರ್ ಸೈನ್ಸ್ ಮಾಡ್ತಾ ಇದ್ದಾರೆ, MSc ಅಥವಾ MCA, ಇದರಲ್ಲಿ ನಮ್ಗೆ ಏನು ಅಪರ್ಚುನಿಟಿ ಇದೆ, ಅಥವಾ ಬೇರೆ ಸ್ಟ್ರೀಮ್ನವರು ಇದ್ದವರು MA ಮಾಡಿರ್ಬೋದು ಅಥವಾ MCom ಮಾಡಿರ್ಬೋದು, ಬೇರೆ ಯಾವುದೇ ಸ್ಟ್ರೀಮ್ನವ್ರು ಇದ್ರು, ನಾನು ಸೈಬರ್ ಸೆಕ್ಯೂರಿಟಿ ನನಗೆ ತುಂಬ ಇಂಟ್ರೆಸ್ಟ್ ಬರ್ತಾ ಇದೆ. ಇದು ಹ್ಯಾಕಿಂಗು, ಎಥಿಕಲ್ ಹ್ಯಾಕಿಂಗ್ ಅಂತೇವಿ. ಅಂದ್ರೇನು? ಹ್ಯಾಕ್ ಮಾಡೋರನ್ನ ತಡೆಗಟ್ಟೋದು. ಅಂದರೆ ಗೌರ್ಮೆಂಟೇ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಓಕೆ, ಹ್ಯಾಕರ್ಸಿಗೆ ಎಥಿಕಲ್ ಹ್ಯಾಕರ್ಸ್ಗೆ ಡಿಫ್ರೆನ್ಸ್ ಇಷ್ಟೇ. ಹ್ಯಾಕರು ದುಡ್ಡು ಕದಿಯಕ್ಕೆ ಮಾಡ್ತಾರೆ, ಎಥಿಕಲ್ ಹ್ಯಾಕರ್ ಅಂದರೆ ದುಡ್ಡು ಕದಿಯೋರನ್ನ ತಡೆಗಟ್ಟೋಕ್ಕೆ. ಅಂದರೆ ಸೈಬರ್ನಲ್ಲಿ ನಾವು ಪೊಲೀಸರಿದ್ದಾಗೆ. ಸೊ ಆ ಥರ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, government can appoint or many companies can appoint. That is called ethical hacker. Okay, there are n number of opportunities. Security is a evergreen field. Okay, ಈ ಫೀಲ್ಡ್ ಅಲ್ಲಿ ನಾನು ಇದ್ದು more than 20 years ಆಯಿತು. ಏನೇನೋ ರಿಸೆಷನ್ ಬರುತ್ತೆ, ಎಲ್ಲ ಥರ ಜಾಬಲ್ಲಿ. ಓಕೆ, ಮಂದಿನ
ರಿಸೈನ್ ಮಾಡ ಅಂತ ಹೇಳ್ತಾರೆ. ಬಟ್ ಸೆಕ್ಯೂರಿಟಿ ಫೀಲ್ಡ್ನಲ್ಲಿ ದಿಸ್ ಈಸ್ ಎವರ್ ಗ್ರೀನ್ ಫೀಲ್ಡ್. ಯಾಕಂದರೆ ಯಾರೂ ಸೆಕ್ಯೂರಿಟಿನ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಓಕೆಪ್ಪ, ನೀವೆಲ್ಲ ಬೇರೆ ಕೆಲಸನ ಸ್ಟಾಪ್ ಮಾಡ್ಬೋದು, ಬಟ್ ಸೆಕ್ಯೂರಿಟಿ ಬೇಡ ಅಂತಂದರೆ ಇಟ್ ವಿಲ್ ಇಂಪ್ಯಾಕ್ಟ್ ಯು. ಸೊ ಯಾರಾದರೂ ಸೈಬರ್ ಸೆಕ್ಯೂರಿಟಿಯಲ್ಲಿ ಕರಿಯರ್ ಮಾಡೋರಿದ್ರೆ ದಿಸ್ ಇಸ್ ದ ಬೆಸ್ಟ್ ಫೀಲ್ಡ್. ಓಕೆ, ಇದರಲ್ಲಿ ಬೇರೆ ಬೇರೆ ಇರುತ್ತೆ ರೋಲು, ರೆಡ್ ಟೀಮು, ಬ್ಲೂ ಟೀಮು, ವೈಟ್ ಟೀಮು, ಅದು ಎಥಿಕಲ್ ಹ್ಯಾಕಿಂಗ್ನಲ್ಲಿ, ಅಥವಾ ಸೆಕ್ಯೂರಿಟಿ ಆರ್ಕಿಟೆಕ್ಟ್, ಸೆಕ್ಯೂರಿಟಿ ಕನ್ಸಲ್ಟೆಂಟ್, ತುಂಬ ಇದೆ. ಇದರಲ್ಲಿ ಅದು 10 ಡೊಮೇನ್ ತೋರಿಸಿದ್ದೆ ನಿಮ್ಗೆ ಸೈಬರ್ ಸೆಕ್ಯೂರಿಟಿ. ಈಚ್ ಡೊಮೇನಲ್ಲಿ ದೇರ್ ಆರ್ ಮೆನಿ ರೋಲ್ಸ್. ಓಕೆ, ಇಟ್ಸ್ ಅ ವಾಸ್ಟ್ ಫೀಲ್ಡ್. ನಿಮ್ಗೆ ಅದರಲ್ಲಿ ಯಾವ್ದು ನಿಮ್ಗೆ ಇಂಟ್ರೆಸ್ಟ್ ಇದೆ, ಲೈಕ್ ಸೇ ಐ ವಾಂಟ್ ಟು ಮೊಬೈಲ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಇದೆ, ಯು ಕ್ಯಾನ್ ಗೆಟ್ ಇನ್ ಟು ದ್ಯಾಟ್. ಇಟ್ ಡಿಪೆಂಡ್ಸ್ ಆನ್ ಯುವರ್ ಇಂಟ್ರೆಸ್ಟ್. ದಿಸ್ ಇಸ್ ವೆರಿ ಗುಡ್ ಫೀಲ್ಡ್ ಟು ಚೂಸ್ ಯುವರ್ ಕರಿಯರ್. ಅಥವಾ ಕರಿಯರ್ ಚೂಸ್ ಮಾಡೋಕ್ಕೆ ವಾಟ್ ಆರ್ ದ ಮೀನ್ಸ್ ಅಂದರೆ ನೀವು ಹೇಗೆ ತಿಳ್ಕೋಬೇಕು, ಎನೇಬಲ್ಮೆಂಟ್ ಏನಿದೆ. ಓಕೆ, ಒಂದು ನೀವು ಆಲ್ರೆಡಿ ಕಂಪ್ಯೂಟರ್ ಫೀಲ್ಡಲ್ಲಿದ್ದರೆ ಯು ವಿಲ್ ಪ್ರೊಸೀಡ್ ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ ಏನಿರುತ್ತೆ ಅದನ್ನು ಕಲಿತಾ ಹೋಗೋದು. ಅಥವಾ ಬೇರೆದವರು ನಾನು ಕಂಪ್ಯೂಟರ್ ಫೀಲ್ಡಲ್ಲಿ ಇಲ್ಲ, ಬಟ್ ವಾಟ್ ಕ್ಯಾನ್ ಐ ಡೂ? Okay, there are so many online courses free of cost. There are many courses, massive open online courses ಅಂತ ಹೇಳ್ತೀವಿ, ಸರ್ಟಿಫಿಕೇಶನ್ ಇದೆ. and there are awareness initiatives by government of India, like okay, ಸೈಬರ್ ಸುರಕ್ಷಿತ್ ಭಾರತ್ ಅಂತಿದೆ MIT ಅವರಿಂದ, ಅಥವಾ ಸೈಬರ್ ದೋಸ್ತ್ ಅಂತಿದೆ ಬೈ MHA. ಸೊ ಇನ್ನೊಂದು ಸೈಸೆಕ್ ಇನ್ ಕೊಲಾಬ್ರೇಷನ್ ವಿತ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಓಕೆ, ಆಂಕರ್ಡ್ ಎಟ್ IISc ಬೆಂಗಳೂರು. ಇದು ಥರ ಬಹಳಷ್ಟು ಟ್ರೈನ್ ಮಾಡುತ್ತೆ, ಎಸ್ಪೆಷಲಿ ವುಮೆನ್ನಿಗೆ, ನಾರ್ತ್ ಕರ್ನಾಟಕ ವುಮೆನ್ ಈ ಸೈಡ್ಗೆ ಅವರು ಪ್ರೋಗ್ರಾಮ್ ಮಾಡಿದ್ದಾರೆ. ವೇರ್ ಯು ಆರ್ ಸೈಬರ್ ಸೆಕ್ಯೂರಿಟಿಯಲ್ಲಿ ಹೇಗೆ ನಾನು ಕರಿಯರ್ ಮಾಡ್ಕೊಳ್ಬೋದು, ಯಾವ್ಯಾವ ಕೋರ್ಸ್ ಮಾಡಬೇಕು, ಏನು ಕಲಿಬೇಕು, ಈವನ್ ದೇ ವಿಲ್ ಹೆಲ್ಪ್ ಇನ್ ದ ಪ್ಲೇಸ್ಮೆಂಟ್ ಆಸ್ ವೆಲ್, ರೈಟ್. ಆ್ಯಂಡ್ ಲಾಸ್ಟ್ಲಿ ಸೆಲ್ಫ್ ಎಕ್ಸ್ಪ್ಲೋರೇಷನ್ ಯೂಸಿಂಗ್ ಖಾಲಿ ಲಿನಿಕ್ಸ್. ಒಂದು ಖಾಲಿ ಲಿನಿಕ್ಸ್ ಅಂತ ಹೇಳಿದೆ. ಈಗ ನಾನು ಸೈಬರ್ ಯಾರಾದರೂ ತುಂಬ ಇಂಟ್ರೆಸ್ಟೆಡ್ ಇದ್ದರೆ ನಾನು ಇದನ್ನ ಕಲಿಬೇಕು ಅಂತಂತಂದರೆ ನೀವು ಯೂಟ್ಯೂಬಲ್ಲಿ ಕೋರ್ಸ್ ಇದೆ, ಖಾಲಿ ಲಿನಿಕ್ಸ್ ಅನ್ನೋ ಒಂದು ಆಪ್ರೇಟಿಂಗ್ ಸಿಸ್ಟಮ್, ಅದನ್ನು ಡೌನ್ಲೋಡ್ ಮಾಡಿ ಹೇಗೆ ಹ್ಯಾಕ್ ಮಾಡಬೇಕು ಅನ್ನೋದೆಲ್ಲ ಕಲಿಸ್ಕೊಡ್ತಾರೆ ಅವರು. ವೈಫೈ ಹ್ಯಾಕ್ ಮಾಡೋದು, ಅಥವಾ ಮೊಬೈಲ್ ಹ್ಯಾಕ್ ಮಾಡಬೇಕು, ಇಂಟರ್ನೆಟ್ ಹ್ಯಾಕ್ ಮಾಡೋದು, ಏನೇನಿದೆ ಅರೌಂಡ್ 10 hour ಕೋರ್ಸ್ ಮಾಡಿದರೆ ನಿಮ್ಗೆ ಬೇಸಿಕ್ ಎಲ್ಲ ಸಿಗುತ್ತೆ. ಆ ಲಿನಿಕ್ಸ್, ಒಂದು ಖಾಲಿ ಲಿನಿಕ್ಸ್ ಅನ್ನೋದು ಏನಿದೆ ಆ ಎನ್ವೈರ್ಮೆಂಟಲ್ಲಿ ಯು ಕ್ಯಾನ್ ಟ್ರೈ ಯುವರ್ ಹ್ಯಾಂಡ್ಸ್. ಒಂದು ಕಾಷನ್ನು, ಡೋಂಟ್ ಟ್ರೈ ಟು ಹ್ಯಾಕ್ ಎನಿಥಿಂಗ್ ವಿದೌಟ್ ಪರ್ಮಿಷನ್, ದ್ಯಾಟ್ ಈಸ್ ಇಲ್ಲಿಗಲ್. ಓಕೆ, ನಾನು ಕಲಿಯೋಕ್ಕೆ ನಮ್ಮದು ಯೂನಿವರ್ಸಿಟಿ ಸೈಟ್ನ ಹ್ಯಾಕ್ ಮಾಡ್ತೀನಿ ಅಂದರೆ ಇಟ್ ಈಸ್ ಇಲ್ಲಿಗಲ್. ಯಾವುದೇ ಸೈಟ್ ಇರಲಿ, ಯೂನಿವರ್ಸಿಟಿ ಎಲ್ಲ, ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿದೆ. ಯಾವುದೇ ಸೈಟು, ಈವನ್ ನಿಮ್ಮ ಫ್ರೆಂಡ್ ಮನೇದಿರ್ಬೋದು, ವೈಫೈ ಹ್ಯಾಕ್ ಮಾಡಿ ಟೆಸ್ಟ್ ಮಾಡ್ತೀನಿ ಅಂದರೆ ಇಟ್ ಈಸ್ ಇಲ್ಲಿಗಲ್. ಡೋಂಟ್ ಡೂ ಸಚ್ ಥಿಂಗ್ಸ್. ಯು ಹ್ಯಾವ್ ಟು ಹ್ಯಾಕ್ ಓನ್ಲಿ ವೆನ್ ಯು ಆರ್ ಪರ್ಮಿಟೆಡ್. ಟೇಕ್ ಪರ್ಮಿಷನ್ ಆ್ಯಂಡ್ ಹ್ಯಾಕ್. ಬೇರೆದವ್ರು ಹ್ಯಾಕ್ ಮಾಡೋದಿದ್ರೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಖಾಲಿ ಲಿನಿಕ್ಸ್ ಗಿವ್ಸ್ ಯು ಅ ಪ್ಲಾಟ್ಫಾರ್ಮ್. ಅದೊಂದು ಪ್ಲಾಟ್ಫಾರ್ಮ್ ಕೊಡುತ್ತೆ ನಿಮಗೆ. ಆ ಲೋಕಲ್ ಪ್ಲಾಟ್ಫಾರ್ಮಲ್ಲಿ ಯು ಕ್ಯಾನ್ ಲರ್ನ್ ಆಲ್ ದ ಹ್ಯಾಕಿಂಗ್ ಮೀನ್ಸ್. ಓಕೆ, ಸೊ ದೀಸ್ ಆರ್ ಸಮ್ ಅಪರ್ಚುನಿಟೀಸ್ ಆ್ಯಂಡ್ ಎನೇಬಲ್ಮೆಂಟ್ಸ್. ಆಲ್ಸೋ ದೇರ್ ಇಸ್ ಅ ವೆಬ್ಸೈಟ್ ಕಾಲ್ಡ್ ಸ್ಟೇ ಸೇಫ್ ಆನ್ಲೈನ್. ಓಕೆ, ಇದು ಗೌರ್ಮೆಂಟ್ ವೆಬ್ಸೈಟು. ಸೊ ಇದರಲ್ಲಿ what you can do today after listening to this session, you can take a pledge saying what I'll stay safe. Okay, ಇಲ್ಲಿ ಹೇಗೆ ಮಾಡೋದು ಅಂತ ಹೇಳಿದೆ. ಸೊ ಇದರಲ್ಲಿ ಲರ್ನಿಂಗ್ ಕಾರ್ನರ್ ಯು ಕ್ಯಾನ್ ಸಿ, ಪ್ಲೆಜ್ ಮಾಡೋದಿದೆ, ಕ್ವಿಜ್ ಇದೆ, ಸೈಬರ್ ಫಿಟ್ನೆಸ್ ಕಾಂಪಿಟೇಷನ್ಸ್, ಓಕೆ, ವಿನ್ನರ್ ಪ್ರೈಸ್ ಕೊಡ್ತಾರೆ, ಅವೇರ್ನೆಸ್ ಇದೆ, ಬೇರೆ ಬೇರೆ ಕೋರ್ಸಸ್ ಇದೆ. ಸೊ ಯು ಕ್ಯಾನ್, ದಿಸ್ ಇಸ್ ಅನದರ್ ಆಪ್ಷನ್. ಆ ಥರ ಸಾಕಷ್ಟು ನಿಮಗೆ ಆಲ್ರೆಡಿ ಹೇಳಿದೆ, ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕದ್ದು ಏನೇನಿದೆ, ಇದು ಒಂದು ವೆಬ್ಸೈಟ್. ಈ ಥರ ಸಾಕಷ್ಟು ರಿಸೋರ್ಸಸ್ ಇದ್ದಾವೆ. ಇಂಟ್ರೆಸ್ಟೆಡ್ ಪೀಪಲ್ ಕ್ಯಾನ್ ಗೋ ಲರ್ನ್ ಮೋರ್ ಆ್ಯಂಡ್ ಎನೇಬಲ್ ಯುವರ್ ಸೆಲ್ಫ್, ರೈಟ್. ಸೊ ಇವಾಗ ಈ ಕೋರ್ಸಲ್ಲಿ ನಾನು ಐ ಟ್ರೈ ಟು ಪ್ರೊವೈಡ್ ಯು ಆಲ್ ದ ಬೇಸಿಕ್ ಇನ್ಫಾರ್ಮೇಷನ್. ಓಕೆ, ನಾನು ಇದನ್ನ ಮೇಜರ್ ಪೋರ್ಷನ್ ಆಫ್ ದಿಸ್ ಐ ಹ್ಯಾವ್ ಟೇಕನ್ ಇಟ್ ಫ್ರಮ್ ದೆರ್ ಇಸ್ ಅ UGC provided handbook. It's called a handbook on basics of UG cyber hygiene. ಓಕೆ, ಸೈಬರ್ ಹೈಜೀನ್ ಬಗ್ಗೆ ಇದೇನೇನಿದೆ ಹ್ಯಾಂಡ್ ಬುಕ್ ಒಂದಿದೆ. ಸೊ ನೀವು ಇದನ್ನ ಹೇಗೆ ತೊಗೋಬೋದು ಅಂದರೆ ಗೂಗಲ್ದಲ್ಲಿ ಹೋಗಿ ಸೇಮ್ ಇದೆ, ಏನು ಹೆಸರಿದೆಯಲ್ಲ ಟೈಪ್ ಮಾಡಿ, ಎ ಹ್ಯಾಂಡ್ ಬುಕ್ ಆನ್ ಬೇಸಿಕ್ಸ್ ಆಫ್ ಸೈಬರ್ ಹೈಜೀನ್. ಸೊ UGC ಅವರು ಮಾಡಿದ್ದು ನಂದು ಏನೇನು ಕಂಟೆಂಟ್ ಇದೆ, ಮ್ಯಾಕ್ಸಿಮಮ್ ಕಂಟೆಂಟ್ ಇಸ್ ಟೇಕನ್ ಫ್ರಮ್ ದ್ಯಾಟ್. ಆ್ಯಂಡ್ ದೆನ್ ಯು ಕ್ಯಾನ್ ಸಿ ದ ಡೀಟೇಲ್ಸ್. ಫಾರ್ ಎಕ್ಸಾಂಪಲ್ ಮಾಲ್ವೇರ್ ಅಂದರೆ ನಾನು 1-2 ಲೈನ್ಸ್ದಲ್ಲಿ ಹೇಳಿದ್ದೀನಿ. ಯು ವಾಂಟ್ ಟು ನೋ ಮೋರ್ ಅಬೌಟ್ ಇಟ್, ಹೌ ಇಟ್ ವರ್ಕ್ಸ್, ಆಲ್ ದ ಡಿಟೇಲ್ಡ್ ಇನ್ಫಾರ್ಮೇಷನ್ ಇಸ್ present in this document. You can go. Also another resource we just discussed is stay safe online. ಅಲ್ಲಿ ಹೋಗಿನೂ ನೀವು ಎಲ್ಲ ತಿಳ್ಕೊಬೋದು, ಆಯ್ತಾ? So we are at the end of the session. These are my contact details. If you need anything, any information, ಆಗಿದೆ, you can get in touch with me as well.
Thank you for listening. Have a safe digital hygiene practices. Please maintain and stay safe. Thank you.